ಹೇಳ್ತಾ ಇರ್ತಾರೆ ಮಾಸ್ಟರ್, ಅದು ನಿಜವಾಗ್ಲೂ ನಿಮ್ಮಿಂದ ಮಾಸ್ಟರ್ ನೀವು ಫೈಟ್ ಮಾಡಿದ್ರಿ, ಅಷ್ಟು ಫೈಟ್ ಅಷ್ಟು ತುಂಬ ಚೆನ್ನಾಗಿತ್ತು. ಒಪ್ಪು ಸರ್ ನನ್ನ ಕರೆದ್ಬಿಟ್ಟು ನಾನು ಬನ್ನಿ ನೀವು ಹಂಗೆ ಹಿಂಗೆ ಅಂತ ನನಗೆ ತುಂಬಾ ಇದು ಮಾಡಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಬಟ್ ಆದರೆ ಏನು ಮಾಡೋದು, ಆ ಫೈಟ್ ಇಲ್ಲ ಈ ಗ್ರಾಮೀಣ ಫಸ್ಟ್. ಯಾಕಂದ್ರೆ ನಡೆಯೋದು ಒಂದು ಇದು ಮಾಡಿದ್ರು, ಅದು ಇಲ್ಲಿಗೆ ಎಲ್ಲ ತುಂಬ ಥರ ಚೇಂಜ್ ಆಗಿದೆ. ಬಟ್ ಕತೆ ಏನೂ ಚೇಂಜ್ ಆಗಿಲ್ಲ. ಆದರೂ ಇನ್ನೆರಡು ಫೈಟ್ ಇದೆ, ಒಂದು ಹೋಟ್ಲ್ ಫೈಟ್ ಇದೆ, ತುಂಬ ನ್ಯಾಚುರಲ್ ಆಗಿ ಬೇಕು ಅಂತಂದರು. ಅದು ವಿನಯ್ ಸರ್ಗೆ ತುಂಬ ಇಷ್ಟ ಆಯಿತು ಆ ಫೈಟು. ಮತ್ತು ಕ್ಲೈಮ್ಯಾಕ್ಸ್ ಫೈಟು ಅಷ್ಟೇ ನಮ್ಮ ಲೂಸ್ ಮಾದವ್ರ ಜೊತೆ ಇವ್ರದ್ದು ಕಾಂಬಿನೇಷನ್ಗೆ ಒಂದು ಫೈಟ್ ತಗೊಂಡೆ, ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ಏನೇನು ನಾನು ನೆನಪಾಗುತ್ತೆ ಅಂದರೆ ನೋಡಿ, ಇಲ್ಲೇ ಕೂತಿದ್ದಾರೆ ದುನಿಯಾ ವಿಜಯ್ ಸಾರು. ಅದರಲ್ಲಿ ನಾವು ಪಾಪ ಅಲ್ಲಿ ಫೈಟ್ ಮಾಡುವಾಗ ಅವರು ಯಾಕಂದ್ರೆ ತುಂಬ ನ್ಯಾಚುರಲ್ ಮಾಡ್ತಾಯಿದ್ರು. ಆಗ ಟೈಮ್ ಇಲ್ಲ ನಮಗೆ, ಬರೀ ಹಾಫ್ ಡೇ ಒನ್ ಡೇಲಿ ನಾವು ಫೈಟ್ ಮಾಡಿದ್ದು. ತುಂಬ ಅದ್ಭುತವಾಗಿ ಬಂತು, ಅದು ಸೂಪರ್ ಡೂಪರ್ ಆಯಿತು. ನಿಜವಾಗ್ಲೂ ಇದು ಗ್ರಾಮೀಣ ನಿಜವಾಗ್ಲೂ 100% ತುಂಬ ಚೆನ್ನಾಗಿ ಹೋಗುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ಟೆಕ್ನಿಷಿಯನ್ ನಾಗೇಶ್ ಸಾರು, ಎಲ್ಲ ಅದು ಟೀಮು, ಮತ್ತು ನಮ್ಮ ಸಂತೋಷ್ ಪದ ಸರ್ ತುಂಬಾ ನಾವು ಹೇಳ್ದಂಗೆ ಎಲ್ಲ ಥರ ಮಾಸ್ಟರ್ ಇದಾದ ಎಲ್ಲ ಥರನೂ ಇದು ಮಾಡ್ತಾಯಿದ್ರು. ಮತ್ತು ಮುರಳಿ ಸರ್ ಜೊತೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಲಾರಿ ಸರ್ ನಿಜವಾಗ್ಲೂ ಸರ್ ಒಳ್ಳೆ ಸಿನಿಮಾ ಇದು ಮಾಡಿದ್ದೀರಾ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ಇಲ್ಲಿ ಕೂತಿರೋಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಯಾಕಂದರೆ ಲಾಸ್ಟ್ ಇಯರ್ ನನಗೆ ಯುವ ಸಾರು ಯಕ್ಕ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ವರ್ಷದಲ್ಲಿ ಗ್ರಾಮಾಯಣ ಸಿನಿಮಾ ಇದು ಅದ್ಭುತವಾಗಿ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ವಿನಯ್ ಸರ್ ಥ್ಯಾಂಕ್ ಯು. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದೀರಾ. ಡೈರೆಕ್ಟ್ರಿಗೂ ಅಷ್ಟೇ, ಯಾಕಂದರೆ ಕರೆಸಿ ನಮಗೆ ಒಂದು ಒಳ್ಳೆ ವರ್ಷದಲ್ಲಿ ತುಂಬ ವರ್ಷಗಳಾದಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಾಂಗ್ಸ್ಗಳು ಬರ್ತಾ ಇದೆ. ಅದು ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲಂತೂ ಮೇಘ್ನಾ ಮೇಡಮ್ ಆಗಿರ್ಬೋದು, ನಮ್ಮ ಹೀರೋ ಸರ್ ಆಗಿರ್ಬೋದು, ಇಬ್ಬರು ತುಂಬ ಹಾರ್ಟ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕಷ್ಟ ತುಂಬ ಇಷ್ಟಪಟ್ಟು ಮಾಡಿದ್ರು. ಪ್ರಾಕ್ಟೀಸ್ ಆಗಿರೋ ಪ್ರತಿಯೊಂದು ಆಗಿರ್ಬೋದು. ಇನ್ನೇನು ಹೇಳೋಕೆ ಗೊತ್ತಿಲ್ಲ. ತುಂಬ ಚೆನ್ನಾಗಾಗಲಿ ಸಿನಿಮಾ, ಸಕ್ಸಸ್ ಆಗಬೇಕು, ಅದ್ಭುತವಾಗಿ ಆಗ್ಬೇಕು ಈ ಸಿನಿಮಾ. ನಮ್ಮ ದುನಿಯಾ ಸರ್ ಕೂತಿದ್ದಾರೆ, ನಮಗೂ ಒಳ್ಳೆ ಹಿಟ್ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಎಲ್ರಿಗೂ ಥ್ಯಾಂಕ್ ಯು, ಒಳ್ಳೆಯದಾಗಿ. ಓಕೆ, ಈಗ ಥ್ಯಾಂಕ್ ಯು ಸಂತೋಷ್ ಸರ್, ಥ್ಯಾಂಕ್ ಯು ಸೋ ಮಚ್ ಡ್ಯಾನಿ ಸರ್, ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿದೆ. ದೇವರೂರು ಚಂದ್ರ ಅವ್ರಿಗೆ ಥ್ಯಾಂಕ್ಸು, ಆಮೇಲೆ ಐರು ಬೇರೆ ಅವ್ರಿಗೆ ಥ್ಯಾಂಕ್ಸು. ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದ್ದೀರಾ. ಸಿನಿಮಾನ ತುಂಬ ವರ್ಷದಿಂದ ಇಷ್ಟಪಟ್ಟು ಮಾಡ್ಕೊಂಬಂದಿದ್ದಾರೆ. ಒಳ್ಳೇದಾಗಿದೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಮಂಗಳಮ್ಮ, ಸೀನಾ ಅವ್ರನ್ನ ನೋಡಿ ಖುಷಿ ಆಯ್ತಾ? ಒಂದೆರಡು ಮಾತು ಪ್ಲೀಸ್. ಆಲ್ ದ ಬೆಸ್ಟ್ ಹೇಳಿ ಪ್ಲೀಸ್. ಅವ್ರು ಖುಷಿ ಆಯ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು, ಹಳ್ಳಿ ನಾಡಿನ ಹುಡುಗನ್ ಥರ. ಕುಸುಮನ್ ಬೇರೆ ಟಾರ್ಚರ್ ಕೊಡ್ತಾ ಇದ್ರು, ಎಲ್ಲೋದೆ ಕುಸುಮ ಅಂತ. ನಮ್ಮ ಆಚೆ ಬಂದ್ರೆ ಅಷ್ಟೇ ಮಾತಾಡೋಲ್ಲ, ಮನೇಲಿ ಎಲ್ಲರಿಗಿಂತ ಜಾಸ್ತಿ ಮಾತಾಡೋದು ಅವ್ರ ಅಮ್ಮ. ಇವಾಗಿ ಆಗುತ್ತೆ ಅಫ್ಕೋರ್ಸ್. ಈ ರೀತಿಯಾಗಿ ನಾವು ಲಾಂಚ್ ಮಾಡಿದಾಗ ಸೀನಾ ಆಗಿ ವಿನಯ್ ರಾಜ್ಕುಮಾರ್ ಅವರು ನಿಮಗೆ ಎಷ್ಟು ಇಷ್ಟ ಆದ್ರು, ಹೇಗೆ ಅನ್ನಿಸ್ತು ಅಂತ? ಎಲ್ರಿಗೂ ನಮಸ್ಕಾರ. ಶುರು ಮಾಡೋಕ್ಕೆ ಮುಂಚೆ ಫಸ್ಟು ಇದನ್ನ ಆ್ಯಕ್ಚುಲಿ ಇನ್ನೊಬ್ರು ನೆನೆಸ್ಕೊಬೇಕು. ಈ ಸಿನಿಮಾ ಶುರು ಮಾಡಿದ ಪ್ರೊಡ್ಯೂಸರ್ ಬೇರೆ, ಇವಾಗ ಈ ಸಿನಿಮಾ ರಿಲೀಸ್ ಮಾಡ್ತಿರೋ ಪ್ರೊಡ್ಯೂಸರ್ ಬೇರೆ. 8 ವರ್ಷ ಆಗಿದೆ. 8 ವರ್ಷದಲ್ಲಿ ಏನೇನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಈ ಸಿನಿಮಾಗೆ ಒಂದು ಶಕ್ತಿ ಇತ್ತು, ಈ ಸಿನಿಮಾಗೆ ಒಂದು ಉಸಿರು ಇತ್ತು. ಆ ಉಸಿರು 8 ವರ್ಷನೂ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ ನಮ್ಮ ಡೈರೆಕ್ಟ್ರು. ಸೊ ಸರ್, ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಯು. ಈ ಜರ್ನಿ ಅದು ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ, ನೀವು ಎಷ್ಟು ಕಷ್ಟಪಟ್ಟಿದ್ದೀರ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರ ಬಗ್ಗೆ ನೀವು ತಿಳ್ಕೊಬೇಕು. ಈ 8 ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅಂತ. ಈ ಟ್ರೈಲರ್ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ಏನು ಹೇಳಲೇಬಾರ್ದು. ಎಲ್ಲರಿಗೂ ಹೇಳ್ತೀನಿ, ಟ್ರೈಲರ್ ನೋಡಿ ನೀವೇ ಡಿಸೈಡ್ ಮಾಡಿ ಸಿನಿಮಾ ಹೆಂಗಿರುತ್ತೆ ಅಂತ. ಟ್ರೈಲರ್ ಅಂತ ಹೇಳ್ತಾರಲ್ಲ, ಡೆಫಿನೆಟ್ಲಿ ಟ್ರೈಲರೇ ಸಿನಿಮಾ ಎಂದು ಬೇರೆ ಥರನೇ ಇದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಅಣ್ಣನ ಈ ರೀತಿ ನೋಡೋಕ್ಕೆ. ಅವನಲ್ಲಿರೋ ಪ್ರತಿಯೊಂದು ಟ್ಯಾಲೆಂಟು, ಒಂದು ಎಕ್ಸ್ಪ್ರೆಷನ್ಸ್ ಪ್ರತಿಯೊಂದನ್ನು ಆಚೆ ತೆಗೆದಿದ್ದಾರೆ. ಸಖತ್ ಖುಷಿ ಆಯಿತು. ಆ್ಯಂಡ್ ಅವ್ರ ಪೇರ್ ತುಂಬ ಚೆನ್ನಾಗಿದೆ, ಮೇಘಾ ಶೆಟ್ಟಿ ಅವರು ಆ್ಯಂಡ್ ವಿನಯ್ ಸಖತ್ತಾಗಿ ಕಾಣಿಸ್ತಾರೆ. ಇನ್ಫ್ಯಾಕ್ಟ್ ಇಡೀ ಸಿನಿಮಲ್ಲಿ ನನಗೆ ರೊಮ್ಯಾಂಟಿಕ್ ಪೋರ್ಷನ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಡೀ ಟೀಮ್ಗೆ ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಹ್ಯಾವ್ ಟು ವಿಶ್ ಎಲ್ರಿಗೂ ಆಲ್ ದಿ ಬೆಸ್ಟ್.
ಈ ಸಿನಿಮಾ ಪಕ್ಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಬರ್ಕೊಂಡ್ಬಿಟ್ಟಿದ್ರೆ ನಾನು ಸಖತ್ ನನಗೆ ಫೀಲ್ ಆಗತ್ತೆ ಆ್ಯಕ್ಟ್ ಸೀನ್ಗಳು ನೋಡಿದಾಗ ನಾನು ಡೈರೆಕ್ಟ್ ಮಾಡಿದಾಗಲೂ ಅನಿಸ್ತಿತ್ತು. ಅಂದರೆ ತುಂಬ ಕ್ಲೋಸ್ ಸಂಬಂಧ ಇದ್ದಾಗ ನಾವು ಒಬ್ಬ ಆಡಿಯನಾಗಿ ನೋಡಿದಾಗ ಅವ್ರು ಬೈಸ್ಕೊಂಡಾಗ ಇನ್ನೊಬ್ಬರು ಹೊಡೆದಾಗ ಅದು ಫೀಲ್ ಆಗತ್ತೆ ನಮಗೆ. ನಮ್ಮ ಪ್ರೀತಿ ನಾವು ಪ್ರೀತಿ ಮಾಡೋರಿಗೆ ಇಷ್ಟೆಲ್ಲ ನೋವು ಕೊಡ್ತಾರಲ್ಲ, ನಾವು ಕೊಡ್ತೀವಲ್ಲ. ಮೊದಲನೇದಾಗಿ ನಿರ್ಮಾಣ ಸಂಸ್ಥೆ ತ್ರಿಮೂರ್ತಿಗಳು ಈ ಕನ್ನಡ ಸಿನಿಮಾದ ಇವತ್ತಿನ ಪರಿಸ್ಥಿತಿಯಲ್ಲಿ ಮುಂದೆ ನಿಂತು ಕನ್ನಡ ಸಿನಿಮಾಕ್ಕೆ ತಾವು ಕೊಡ್ತಿರುವಂಥ ಗೌರವ ಬೆಲೆಗೆ ಹ್ಯಾಟ್ಸ್ ಆಫ್ ಸರ್. ಸಿನಿಮಾ ಮಾಡೋಕ್ಕೆ ಇವತ್ತು ಕಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಇಂಥ ಸಂದರ್ಭದಲ್ಲಿ ತಾವು 3 ಜನ ನಿಂತು ಬಂದಿರೋದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ನಿಮ್ಮ ಸಂಸ್ಥೆ ಇದೇ ಥರದ ಕನ್ನಡ ಸಿನಿಮಾಗಳು ತುಂಬ ಹೆಚ್ಚಿಗೆ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳು ಬರಲಿ ಅಂತ ನಾನು ಕೂಡ ಕೇಳ್ಕೋತೀನಿ. ನನಗಷ್ಟೇ ಪ್ರಾಮಾಣಿಕವಾಗಿ ಹೇಳಬೇಕು ಅನ್ಸೋದು ತಮ್ಮಗಳ ಮೇಲೆ. ನೋಡಿ, ಈ ಪರಿಸ್ಥಿತಿ ಕೆಟ್ಟಾಗ ಯಾರೋ ಒಬ್ಬರು ಕೈ ಹಿಡಿತಾರೆ ಅನ್ನೋದಕ್ಕೆ ತಾವು 3 ಜನ ಸಾಕ್ಷಿಯಾಗಿದ್ದಾರೆ ಇವತ್ತು. ನನಗದು ಖುಷಿ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿ, ಗ್ರಾಮಾಯಣ ಆ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋದೇ ಕಷ್ಟ ಇವತ್ತು. ನಮ್ಗೆ ಎಷ್ಟೋ ಗೊತ್ತಿದ್ರು ನಾವು ಹಳ್ಳಿಯವರಲ್ಲ ಅಂತ ಹೇಳೋ ಕೆಲವರು ಇದ್ದಾರೆ, ಕೆಲವರು ನಮಗೆ ಈ ಹಳ್ಳಿನೇ ಗೊತ್ತಿಲ್ಲ ಅನ್ನೋರಿದ್ದಾರೆ. ಹಂಗೆ ಇಷ್ಟು ದೊಡ್ಡ ಸಂಸ್ಥೆಯವರಾದರೂ ಕೂಡ ಈ ಒಂದು ಗ್ರಾಮಾಯಣ ಅನ್ನೋ ಒಂದು ಕತೆಗೆ ತಾವು ನಿರ್ಮಾಣ ಮಾಡಿರೋದೇ ತುಂಬ ಹೆಮ್ಮೆಯ ವಿಷಯ ನಮಗದು. ಸೊ ಹಾಗಾಗಿ ತಮ್ಗೆ ಒಳ್ಳೇದಾಗಲಿ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಮಾತಾಡಬೇಕು ಅಂದರೆ ಎಲ್ಲದ ಅವನು ನನಗೆ ತುಂಬ ಹಳೆ ಸ್ನೇಹಿತ. ನಾನು ಚಿಕ್ಕ ಸೂರಿ ಅಂತ ಇದ್ದೆ. ಸ್ವಲ್ಪ ಸೂರಿಗೆ ಡೂಪ್ಲಿಕೇಟ್ ಡಬಲ್ ಸೂರಿ ಥರ ಇದ್ದಾರೆ ನೋಡಿ. ಅದೇ ಕಡೆ ಪಾಪ ಅಂದರೆ ನಾನು ಪ್ರೀತಿಯಿಂದ ಅವಾಗಲಿಂದ ತುಂಬ ಯಂಗ್ ಸ್ಟ್ರಗ್ಲಿಂಗ್ ಡೇಸಿಂದ ನೋಡಿದ್ದೀನಿ. ಅವಾಗಲಿಂದ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಮನುಷ್ಯ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್. ಒಂದು ಕಡೆ ನಿಲ್ಲದೇ ಇಲ್ಲ, ಭೂಚಕ್ರ ಥರ ತಿರುಗ್ತಾ ಇರ್ತಾರೆ ಗಿರ್ರ ಅಂತ ಅಲ್ಲಿ ಇಲ್ಲಿ. ಆ ತಾಳ್ಮೆಗೆ ಮೆಚ್ಚಬೇಕು. ಆ 8 ವರ್ಷದ ತಾಳ್ಮೆ ಅದು ನಮಗೆ ಗೊತ್ತು. ಆ ತಾಳ್ಮೆಯಿಂದ ಅನುಭವಿಸಿ ಕೆಲಸ ಮಾಡೋದಕ್ಕೆ ಅದು ಗೊತ್ತಿಲ್ಲ, ಅದಕ್ಕೊಂದು ಬೇರೆ ಶಕ್ತಿ ಬೇಕು. ಹಾಗಾಗಿ ಒಂದು ಒಳ್ಳೆ ವಿಷಯನ ಆಯ್ಕೆ ಮಾಡಿಕೊಂಡು ಇಷ್ಟು ತಾಳ್ಮೆಯಿಂದ ನಿಂತು ಒಂದು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಿರೋದೇ ತುಂಬ ಹೆಮ್ಮೆಯ ವಿಷಯ. ಅಂದರೆ ಕಷ್ಟಪಡೋರಿಂದ ಯಾವಾಗಲೂ ಒಂದು ದೊಡ್ಡ ಯಶಸ್ಸು ಇರುತ್ತೆ ಅನ್ನೋಕ್ಕೆ ಒಂದು ಕಾರಣ. ಒಳ್ಳೇದಾಗಲಿ ನಿನಗೆ. ನಾವು ಯಾವಾಗಲೂ ರೇಗಿಸಿದೆ ಅರುಣನ. ಸೂರಿ ಕೇಳ್ತಾ ಇದೆ, ಸೂರಿ ಏನು ಸಮಾಚಾರ, ನಿಂತರನೇ ಇವನಲ್ಲ ಇವನು ಅಂತ. ಅವಾಗ ಸ್ವಲ್ಪ ಸಣ್ಣ ಇದ್ದ. ಒಳ್ಳೇದಾಗಲಿ. ಇನ್ನೂ ಹೆಚ್ಚೆಚ್ಚಿಗೆ ಕಥೆಗಳು ಮಾಡಿ ಎಲ್ರಿಗೂ ಅವಕಾಶ ಕೊಡಬೇಕು. ಯಾರು ಗೊತ್ತಪ್ಪ, ನಾವಂಗೆಲ್ಲ ಇದು ಮಾಡೋಂಗಿಲ್ಲ. ಈ ಸಿನಿಮಾ ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗ್ಬೋದು. ಆಗಲಿ ಅಲ್ವಾ? ಯಾರಿಗೂ ಗೊತ್ತಿಲ್ಲ, ಅದು ಫಾರ್ಮುಲಾನೇ ಗೊತ್ತಿಲ್ಲ. ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ ಅನ್ನೋದಕ್ಕೆ. ಅದೆಲ್ಲ ಗೊತ್ತಿದ್ರೆ ಇವತ್ತು ಎಲ್ಲ ಸಿನಿಮಾ ಸೂಪರ್ ಹಿಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಹಂಗಾಗಿ ಈ ಸಿನಿಮಾಗೆ ಒಳ್ಳೇದಾಗಲಿ. ನನ್ನ ಫೇವ್ರೇಟ್ ಆ್ಯಕ್ಟರ್ ಮತ್ತು ಫ್ರೆಂಡ್ನ ಹಾಕ್ಕೊಂಡಿದ್ಯಾ ನೀನು. ನನಗೆ ವಿನಯ್ ತುಂಬ ಇಷ್ಟ ಸರ್. ಅದೇನು ಅಂತ ಗೊತ್ತಿಲ್ಲ, ಗುರು ಬೈಕೊಂತಾರೆ ಏನೋ, ನನ್ನ ಇಷ್ಟ ಇಲ್ವಾ ಅಂತ. ವಿನಯ್ ಗುರು ನೀವು ತುಂಬ ಇಷ್ಟ, ವಿನಯ್ ತುಂಬ ಇಷ್ಟ. ಮತ್ತು ಇಡೀ ತಂಡ ನಾನು ಮಾತಾಡಿದ್ದು ನೋಡಿದೆ, DOP ಸರ್ ಆಗ್ಬೋದು, ಫೈಟ್ ಮಾಸ್ಟ್ರು, ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅಷ್ಟು ಖುಷಿಯಿಂದ ಕೆಲಸ ಮಾಡಿರೋದು ಒಂದು ಒಳ್ಳೆ ಎನರ್ಜಿ ಕಾಣಿಸ್ತದೆ. ಅರುಣಣ್ಣ ಬೇರೆ ಇದ್ದಾರೆ, ಅವರಿದ್ಮೇಲೆ ಏನೋ ವಿಷಯ ಇರುತ್ತೆ ಅನ್ನೋ ಒಂದು ಆಸೆ. ಮತ್ತು 3ನೇ ತಾರೀಕು ನಾನು ಕೂಡ ಸಿನಿಮಾ ನೋಡ್ತೀನಿ ಬಂದು. ಆಸ್ ಇಟ್ ಈಸ್ ನಮ್ಮ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ಸತಿ ಮತ್ತೆ ಅನ್ನದಾತರು, ನಿರ್ಮಾಪಕರು ಮತ್ತಷ್ಟು ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಕಲಾವಿದರನ್ನು ಕಾಪಾಡಿ ಅಂತ ಕೇಳ್ಕೊತೀವಿ. ನೀವಿಲ್ಲ ಅಂದರೆ ನಾವಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸಿಟಿ ಲೈಫ್ ಕುಟುಂಬದ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ.
ಪವರ್ ಆಗ್ತಿದೆ. ಅಂದರೆ ಇಲ್ಲಿ ನಮ್ಮ DOP ಸರ್ ಮಾತಾಡಿದ್ದಾಗಲಿ ಅಥವಾ ಸ್ಟಂಟ್ಸ್ ಸರ್ ಮಾತಾಡಿದ್ದಾಗಲಿ, ನಮ್ಮ ಫೈಟ್ ಮಾಸ್ಟರ್ ಅಥವಾ ಯಾರೇ ತಂಡದವರು ಈ ಸಿನಿಮಾ ಬಗ್ಗೆ ಮಾತಾಡಲಿ ಅಥವಾ ನಿರ್ದೇಶಕ ಚಂದ್ರು ಅವ್ರ ಬಗ್ಗೆ ಮಾತಾಡಲಿ ಅಥವಾ ವಿನಿ ಸರ್ ಬಗ್ಗೆ ಮಾತಾಡಲಿ, ಇದು ಯಾವುದೂ ಉತ್ಪ್ರೇಕ್ಷೆ ಅನಿಸಿಲ್ಲ ನನಗೆ. ಬಿಕಾಸ್ ನಾನು ಒಂದು ಸ್ಕ್ರಿಪ್ಟ್ಗೆ 1 ವರ್ಷ 2 ವರ್ಷ 3 ವರ್ಷ ಕೊಡೋದು ಕೇಳಿದ್ದೀನಿ. ಬಟ್ ಇದು ಒಂದು ಡಿಕೇಡೇನೆ ಕೊಟ್ಟಿದ್ದಾನೆ ಚಂದ್ರು. ನಾನು ಚಂದ್ರು ಪರಿಚಯ ಆಗಿದ್ದು 2016 ಆಸ್ಪಾಸ್ನಾಗ ಬೆಟ್ಟ ಆದ್ಮೇಲಿಂದ ಗ್ರಾಮೀಣ ಜರ್ನಿ ನಾನು ನೋಡಿನಿ. ಒಂದಿಷ್ಟು ಜನ ನಿರ್ಮಾಪಕರ ಭೇಟಿಗೆ ಹೋದಾಗಲೂ ನಾವು ಭೇಟಿಯಾಗಿದ್ದೀವಿ. ಇವ್ನು ನರೇಶನ್ ಕೊಡ್ತೀನಿ ಅಂತ ಹೋದಾಗ ಅವ್ರು ಫಸ್ಟ್ ಎದುರ್ಕೊಂಡ್ಬಿಡ್ತಿದ್ರು, ಅದು ಇಷ್ಟು ದಪ್ಪ ಇರ್ತಿತ್ತು ಬುಕ್. ಅಂದ್ರೆ ಅದು ಇಟ್ ವಾಸ್ ನಾಟ್ ದ ಲೆಂತ್, ಅಷ್ಟು ಡೀಟೇಲಿಂಗ್ ಆಗಿ ಸ್ಕ್ರಿಪ್ಟ್ ಬರ್ತಿದ್ದ. ಅಂದ್ರೆ ಸೀನ್ ಟು ಸೀನ್, ಪ್ರತಿ ಪಾತ್ರದ ಡೀಟೇಲ್ಸ್, ಪಾತ್ರ ಹೆಂಗೆ ಬಿಹೇವ್ ಮಾಡ್ತಾವೋ ಅಷ್ಟು ಡೀಟೇಲು ಗ್ರಾಮಾಯಣದ ಸ್ಕ್ರಿಪ್ಟ್ನಾಗಿತ್ತು. ನಾವು ಓದಿದ್ದೆ ಆ ಸ್ಕ್ರಿಪ್ಟ್ನ. ಆ್ಯಂಡ್ ಯೂಶಲಿ ಲೊಕೇಶನ್ ರೆಕಿ ಅಂತ ಹೋದಾಗ, ಅಂದ್ರೆ ಸಿನಿಮಾದಾಗ ನಾವೇನು ಲೊಕೇಶನ್ ನೋಡೋಕೆ ಹೋಗ್ತೀವಲ್ಲ, ಅಲ್ಲಿ ಫೋಟೋಸ್ ತೊಗೊಂಡ್ಬರ್ತಿದ್ರು. ಬಟ್ ಚಂದ್ರು ಆವಾಗಿನ ಟೈಮ್ಗೆ 2017 3D ಮಾಡೆಲ್ ರೆಡಿ ಮಾಡಿದ್ದ, ಮಗನ ಬಾಯ್ಲಿ ಅಂತ ಅಂದ್ಕೊಂಡು. ಇದು ನೋಡಿದ್ದು ವರ್ಕ್ಶಾಪ್ ಸೀನಂದು. ಆಮೇಲೆ ಇದು ಸ್ವಾಮಿ ಇಲ್ಲಿ ಭೇಟಿ ಹಾಕ್ತಾನೆ, ಕರಿಬೇಕು ಇಲ್ಲಿ ಬರ್ತಾನೆ, ಪ್ರತಿಯೊಂದು ಇಂಚಿಂಚು ಡೀಟೇಲೂ ಆ ಸ್ಕ್ರಿಪ್ಟ್ನಾಗಿತ್ತು. ಮತ್ತೊಂದು ಅದನ್ನ ಮಾಡೆಲ್ ಮಾಡ್ಕೊಂಡಿದ್ದ ಚಂದ್ರು. ಸಿನಿಮಾನ ಹುಚ್ಚಿನ ಥರ, ಲಿಟ್ರಲಿ ಈ ಪದ ಬಳಕೆ ಮಾಡ್ಬೋದು, ಹುಚ್ಚಿನ ಥರ ಸಿನಿಮಾನ ಪ್ರೀತಿಸುವಂಥ ಒಂದು ಜೀವ ಅದು. ಅಷ್ಟು ವರ್ಷದ ಪ್ರೀತಿ, ಅಷ್ಟು ವರ್ಷದ ಎಫರ್ಟ್ಸು, ಒಂದು ಹೋರಾಟ ಈ ಗ್ರಾಮಾಯಣದ ಟ್ರೈಲರ್ ನೀವು ಇವತ್ತು ಅದು ಪ್ರತಿಫಲಿಸ್ತಾ ಇದೆ. ಅದನ್ನು ನೀವು ನೋಡಿರ್ತೀರಿ. ಸಿನಿಮಾ ನೋಡಿದ್ಮೇಲೆ ಇಲ್ಲಿ ಬರುವಂಥ ಪ್ರತಿ ಪಾತ್ರನೂ ಕೂಡ, ಅದು ವಿನಯ್ ಅವರ ಪಾತ್ರ ಆಗಿರ್ಬೋದು, ಅಥವಾ ಅಲ್ಲಿ ಬರೋ ಕುಸುಮ ಆಗಿರ್ಬೋದು, ಅಥವಾ ನಮ್ಮ ಯೋಗಿಯವರ ಪಾತ್ರ ಆಗಿರ್ಬೋದು, ಕರಿಬೇಕು ಸದಾನಂದ ಸ್ವಾಮಿ ಪಾತ್ರ ಆಗಿರ್ಬೋದು, ಅಥವಾ ನೀಟ್ ನವಿ ಪಾತ್ರ ಆಗಿರ್ಬೋದು, ಪ್ರತಿ ಪಾತ್ರ ಸಿನಿಮಾ ಎಷ್ಟು ನಿಮಗೆ ಇಷ್ಟ ಆಗುತ್ತೋ ಅಷ್ಟೇ ಒಂದು ಸ್ಟ್ರಾಂಗ್ ಇಂಪ್ರೆಷನ್ನು ಪಿಕ್ಚರ್ ನೋಡಿದ್ಮೇಲೆ ನಿಮ್ಮ ಮನಸ್ಸಿನಾಗ ಉಳ್ಕೋತೈತಿ. ದಿಸ್ ಇಸ್ ಏನದು ನನ್ನ ಕಡೆಯಿಂದ ಒಂದು ನಾನು ಅವನ ಬರುವಾಗ ಪ್ರಾಮಿಸ್ ಮಾಡಬಲ್ಲೆ, ಅಷ್ಟು ಚಂದದ ಒಂದು ಪಿಕ್ಚರ್ ಇದು. ಈ ಸಿನಿಮಾ ಜರ್ನಿಯೊಳಗೆ ಆತ ಎಷ್ಟು ಗಟ್ಟಿಗೆ ನಿಂತಾನಲ್ಲ, ಅದ್ರ ಜೊತೆಗೆ ನಾವು ಯಾವಾಗಲೂ ಸಿಕ್ಕಾಗ್ಲೂ ಅದೊಂದು ಮಾತು ಹೇಳೋಣ, ನನಗೆ ಒದಡಾತೀನಿ ಕರೆಕ್ಟು, ಬಟ್ ಅದೊಂದು ಖುಷಿ ಐತೆ ಸಿನಿಮಾ ಆಗತ್ತಿದೆ ಅಂತ. ಅದ್ರ ಜೊತೆಗೆ ನನಗೆ ಅವ್ರು ಭಾಳ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ನಿಂತಾರೆ, ಚಿನ್ನ ಅದು ಅಂತ ಅಂದ್ಬಿಟ್ಟು ವಿನಯ್ ಅವ್ರ ಬಗ್ಗೆ ಹೇಳ್ತಿದ್ದ. ಅಷ್ಟು ನೀವು ಜೊತೆಗೆ ನಿಂತ್ಕೊಂಡಿರಿ ಚಂದ್ರು ಜೊತೆಗೆ, ನನ್ನ ಗೆಳೆಯನ ಜೊತೆಗೆ. ನಿಮಗೊಂದು ದೊಡ್ಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿ ಸಿನಿಮಾದಲ್ಲೂ ಕೂಡ ವಿನಯ್ ಅವರು, ನೀವು ಅವ್ರದ್ದು ಹಿಂದಿನ ಸಿನಿಮಾ ನೋಡಿದ್ರೆ, ಇದಾದ್ಮೇಲೆ ನೆಕ್ಸ್ಟ್ ಬರೋ ಸಿನಿಮಾ ನೋಡಿದ್ರಪ್ಪ ಅಂದರೆ ಪ್ರತಿ ಸಿನಿಮಾದಾಗೂ ಪಾತ್ರಗಳು ವಿಭಿನ್ನ ಅದಾವು. ವಿಭಿನ್ನತೆ ಅವ್ರನ್ನ ಹುಡ್ಕೊಂಡು ಹೊಂಟೈತಿ, ಅವರು ವಿಭಿನ್ನತೆನೇ ಹುಡ್ಕೊಂಡು ಹೊಂಟಾರೆ. ಐ ಥಿಂಕ್ ಈ ಸಿನಿಮಾದಾಗ ನೀವು ಮತ್ತೊಬ್ಬ ಹೊಸ ವಿನಯ್ ಅವ್ರನ್ನ ನೀವು ನೋಡ್ತೀರಿ. ಇಲ್ಲಿವರೆಗೂ ಏನೊಂದು ಜರ್ನಿ ಇತ್ತು ವಿನಯ್ ಅವ್ರದ್ದು, ಒಂದು ಲುಕ್ ಆಗಲಿ ಅಥವಾ ಅವರ ಒಂದು ಪ್ರೆಸೆನ್ಸ್ ಆಗಲಿ, ಈ ಸಿನಿಮಾಯಿಂದ ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ಅದ್ಭುತವಾಗಿ ಅವ್ರು ನಿಮ್ಮನ್ನು ಆವರಿಸ್ಕೋತಾರೆ ಅಂತ ಅನ್ನೋ ನಂಬಿಕೆ ನನಗೆ ಐತೆ. ಆಲ್ ದಿ ಬೆಸ್ಟ್ ವಿನಯ್ ಅವರೇ. ಆ್ಯಂಡ್ ಸಿನಿಮಾ ಸ್ಕ್ರಿಪ್ಟ್ ಓದಿದಾಗ ವಿನಯ್ ಅವರ ಪಾತ್ರದ ಅಷ್ಟೇ ಕ್ಯೂರಿಯಸ್ ಆಗಿ ನಾನು ಭಾಳ ನೋಡ್ತಾ ಇದ್ದಿದ್ದು ಕುಸುಮ. ಸಾಂಗ್ ಬರೋದ್ರಲ್ಲ, ರಾಮೇನಹಳ್ಳಿ ರಾಕೆಟ್ ಅಂತ, ಅದು ಕಣ್ಣಲ್ಲಿ ರಾಕೆಟ್ ಬಿಡ್ತಿರೋರು, ಅಷ್ಟು ಅದ್ಭುತವಾದಂಥ ಒಂದು ಪ್ರೆಸೆನ್ಸ್ನ ಕೊಟ್ಟಾರೆ ಟ್ರೈಲರ್ ಒಳಗೆ, ಸಾಂಗ್ಸ್ ಒಳಗೆ. ಅದ್ರದ್ದು ತುಣುಕುಗಳನ್ನ ನೀವು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಐ ಥಿಂಕ್ ಸಿನಿಮಾದಲ್ಲಿ ನಿಮ್ಮನ್ನು ಗೆದ್ಕೋತಾರೆ ಅವರು. ಇಡೀ ತಂಡ, ನಾಗು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಾಗೆ ಕೆಲಸ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ, ಮತ್ತು ಈ ಸಿನಿಮಾ ತಂಡವನ್ನು ನಂಬಿ ಇದಕ್ಕೆ ದುಡ್ಡು ಹಾಕಿದಂಥ ನಿರ್ಮಾಪಕರಾಗಿರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದಂತಹ ಒಳ್ಳೆಯ ಆಶಯದಿಂದ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಗೆಲ್ಲುತ್ತೆ. ನಿಮ್ಮೆಲ್ಲರೂ ಪ್ರೀತಿ ಸಹಕಾರ ಇರಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನವೀನ್ ಶಂಕರ್ ಸರ್. ಇದೀಗ ಲಹರಿ ಸಂಸ್ಥೆಯ ಪರವಾಗಿ ನವೀನ್ ಸರ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಒಂದು ಗಿಫ್ಟ್ ಹ್ಯಾಂಪರ್ ದಯವಿಟ್ಟು ಕೊಡಬೇಕು. ಲಹರಿ ಸಂಸ್ಥೆಯ ಪರವಾಗಿ ನವೀನ್ ಶಂಕರ್ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ನವೀನ್ ಸರ್ ಟು ನವೀನ್ ಶಂಕರ್ ಸರ್. ಗ್ರಾಮಾಯಣಕ್ಕೂ ನನಗೂ ಒಂದು ಸ್ಮಾಲ್ ಕನೆಕ್ಷನ್ ಇದೆ. ಏನಪ್ಪ ಅಂದರೆ 2015 ದೇವನೂರ್ ಚಂದ್ರ ಸರ್ ಸ್ಕ್ರಿಪ್ಟ್ ಕೊಟ್ಟಿದ್ರು. ನಾನು ಅವಾಗ 2 ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೆ, ಹುಡುಗರ ಬಹುಪರಾಕು. ಅದಾದಮೇಲೆ ಇದು ಮಾಡಿ ಅಂತ ಸ್ಕ್ರಿಪ್ಟ್ ಕೊಟ್ಟಿದ್ರು. 2 ಸ್ಕ್ರಿಪ್ಟ್ ಕೊಟ್ಟಿದ್ರು, ಇಷ್ಟಪದ್ದು.
ನಂದು ಯೂಶಲಿ ಇಷ್ಟಪ್ಪ ಇರುತ್ತೆ ಸ್ಕ್ರಿಪ್ಟ್, ಇವ್ರದ್ದೊಂದೇ ಸ್ಕ್ರಿಪ್ಟ್ ಇಷ್ಟಪ್ಪ ಇದೆಯಲ್ಲ ಅಂದ್ಬಿಟ್ಟು ನಾನು ಟೈಮ್ ತೊಗೊಂಡು ಓದಿದೆ. ಎಷ್ಟು ನೀಟಾಗಿ ಬರ್ತಿದ್ರು ಅಂದರೆ ನಾನು ಹೇಳಿದೆ, ಸರ್ ನಾವೆಲ್ಲ ಯೂಶಲಿ ಇಮ್ಯಾಜಿನ್ ಮಾಡಿ ಬರಿತೀವಿ, ಬಟ್ ನೀವು ಕಂಡಿರೋದನ್ನ ಬರೆದಿದ್ದೀರಾ, ಸೊ ತುಂಬ ಅದ್ಭುತವಾಗಿದೆ. ನನಗೆ ಈ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ಈಗ, ಬಟ್ ಇದನ್ನೇ ಫಸ್ಟ್ ಸಿನಿಮಾ ಮಾಡಿ ಅಂತ ಹೇಳಿದ್ದೆ. ಅದು ವರನೋ ಶಾಪನೋ ಗೊತ್ತಿಲ್ಲ, 11 ವರ್ಷ ಆದಮೇಲೆ ಶುರು ಮಾಡಿದ್ದೆ ಸ್ಕ್ರಿಪ್ಟು. ಸೊ ಅಷ್ಟು ತಾಳ್ಮೆ, ಅಷ್ಟು ಶ್ರದ್ಧೆ ಇದೆ ಅಂದರೆ ಈ ಸಿನಿಮಾ ಹಿಟ್ಟಾಗೇ ಆಗುತ್ತೆ. ನಂಗೆ ಶೂರಾಗಿ ಟ್ರೈಲರ್ ನೋಡಿದ್ರೆ ಗೊತ್ತಾಯ್ತು. ಅಂದರೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು, ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಬರ್ತಿದೆಯಲ್ಲ ಅಂತ. ಸೊ ಅದರಲ್ಲೊಂದು ಡೈಲಾಗ್ ಇದೆ, ನೀವು ನಿದ್ದೆ ಕೆಡಿಸ್ಬೇಕು ಅಂದರೆ ಸೊಳ್ಳೆ ಕಚ್ಚಬೇಕಾಗಿಲ್ಲ, ಸೊಳ್ಳೆ ಗುಯ್ಯ ಅಂದರೆ ಸಾಕು ಅಂತ. ಸೊ ಅದೇ ರೀತಿ ಒಂದು ಸಿನಿಮಾ ಗೆಲ್ಲಿಸ್ಬೇಕು ಅಂದರೆ ಪ್ರೊಡ್ಯೂಸರ್ಸು ಅಭಿಮಾನಿಗಳ ಜೊತೆ ಅಭಿಮಾನಿಗಳೇ ಕಾಪಾಡಬೇಕಾಗಿಲ್ಲ, ನಾವೆಲ್ಲರೂ ನಿಂತ್ಕೋಬೋದು. ಸೊ ಈ ಸಿನಿಮಾ ನಾನೊಂದು ಶೋ ತಗೋಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ನಾನು ಪ್ರೊಡ್ಯೂಸ್ ಮಾಡೋಕ್ಕಾಗಿಲ್ಲ, ಒಂದು ಇಡೀ ಹಾಲ್ ಬುಕ್ ಮಾಡಿ ರಿಲೀಸ್ ದಿವಸ ಬುಕ್ ಮೈ ಶೋ ನೋಡಿದ್ರೆ ಇನ್ನೂ ಓಪನ್ ಆಗಿಲ್ಲ. ಸೊ ಓಪನ್ ಆಗಿದ ತಕ್ಷಣ ಇಡೀ ಹಾಲ್ ನಾನು ಬುಕ್ ಮಾಡ್ಕೊತೀನಿ. ಅದೇ ರೀತಿ ಅಫ್ಕೋರ್ಸ್ ವಿಜಯ್ ಸರ್ ಹೇಳಿದ್ರು ಮಾಡ್ತಾರೆ, ಯಾಕಂದ್ರೆ ಅವ್ರದ್ದು ಈ ಸಿನಿಮಾಗಿದ್ರೆ ಅರ್ಧ ಸೆಟಲ್ಮೆಂಟ್ ಇರ್ತಂಗೆ. ಆಲ್ರೆಡಿ ಸಾಂಗ್ಸ್ ಎಲ್ಲ ಬೂಮಿಂಗಲ್ಲಿದೆ, ಸ್ಟಿಲ್ ಗ್ರಾಮೀಣ ಆಗಿದೆ ಸೆಟಲ್ಮೆಂಟ್. ಸೊ ಅದೇ ರೀತಿ ವರ್ಕ್ ಮಾಡಿರೋ ಪ್ರತಿಯೊಬ್ಬರು ಅಂದರೆ ನಾನು ಸ್ಕ್ರಿಪ್ಟ್ ಓದಿದ್ದು ಇನ್ನೂ ನೆನಪಿದೆ, 11 ವರ್ಷ ಆದರೂ. ಹೀರೋಯಿನ್ ಸೈಕಲ್ ತೊಳ್ಕೊಂಡು ಪೈಪ್ ಎತ್ಕೊಂಡು ಹೋಗ್ತಾರೆ ಅಂತ ಒಂದು ಬರ್ದಿದ್ರು ಒಂದು ಲೈನು, ಶಾರ್ಟ್ ಇದೆಯಲ್ಲ ಗೊತ್ತಿಲ್ಲ. ನಾನು ಕೇಳಿದೆ ಅವ್ರಿಗೆ, ಸರ್ ಆಗ ಸಾಧ್ಯನಾ ಒಂದು ಹೀರೋಯಿನ್ ಒಂದು ಸೈಕಲಲ್ಲಿ, ಅದು ಅಟ್ಲಾ ಸೈಕಲಲ್ಲಿ ಇಟ್ಕೊಂಡು ಹೋಗಕ್ಕೆ ಅಂತ. ಅವ್ರು ಹೇಳಿದ್ರು, ಸರ್ ಇದ್ರಲ್ಲಿ ಪ್ಲಾಸ್ಟಿಕ್ ಪೈಪ್ ಕೊಟ್ಟಿದ್ದೀನಿ, ನಮ್ಮೂರಲ್ಲಿ ಯೂಶಲಿ ಕೇಸಿಂಗ್ ಪೈಪ್ ಅಂದರೆ ಕಬ್ಣದ ಪೈಪ್ ಇಟ್ಕೊಂಡು ಹೋಗ್ತಾರೆ ಹುಡುಗಿರು ಅಂತ ಹೇಳಿದ್ರು. ಸೊ ಅದೇ ರೀತಿ ಅವ್ರು ತೆಗೆದಿರ್ತಾರೆ ಶಾರ್ಟ್ಸು. ನನ್ನ ತುಂಬ ಹೃದಯದಿಂದ ಆರಿಸ್ತೀನಿ, ಈ ಸಿನಿಮಾ ಹಿಟ್ಟಾಗಲೇಬೇಕು. ಕನ್ನಡ ಸಿನಿಮಾಗಳು ಎಲ್ಲರೂ ಹಿಟ್ಟಾಗಬೇಕು, ಬಟ್ ಈ ಸಿನಿಮಾ ಹಿಟ್ಟಾಗಲೇಬೇಕು ಅಂತ ಹೇಳ್ತೀನಿ. ಸರ್ ಖುಷಿ ಆದರೆ ನಾನು ಶೋ ತಗೊಳ್ತೀನಿ ಅಂದಿದ್ದು. ಅದೇ ರೀತಿ ನಂದೊಂದು ನೋಡೋಕ್ಕಾಗದು ವಾತಾವರಣ. ಸಿನಿಮಾ ಚೆನ್ನಾಗಿದ್ರೆ ಅದು ಶುಕ್ರವಾರ ಮಾತ್ರ ನಾವು ಬೂಸ್ಟ್ ಅಪ್ ಮಾಡ್ಬೇಕು ಸರ್. ಶನಿವಾರದಿಂದ ಸಿನಿಮಾ ಶಕ್ತಿ ಇದ್ರೆ ಹೋಗುತ್ತೆ, ಇದ್ರೆ ಪರವಾಗಿಲ್ಲ. ಬಟ್ ಶುಕ್ರವಾರಕ್ಕೆ ಏನಿದೆ ಫುಲ್ಲು ರೆಡ್ ನೋಡ್ಬೇಕು ಈ ಸಿನಿಮಾ. ಗ್ರಾಮೀಣ ಹಿಂಗೆ ಓಪನ್ ಮಾಡಿದ್ರೆ ರೆಡ್ ಇರ್ಬೇಕು ಸಿನಿಮಾ. ಆ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ. ಮತ್ತೆ ಟ್ರೈಲರ್ಲಿ ಅಪರ್ಣ ಮೇಡಮ್ ಅಂದರೆ ಅವ್ರ ಜೀವಂತವಾಗಿ ಕಾಣಿಸ್ತಾರೆ, ಮತ್ತೆ ಚಿತ್ರಕ್ಕೂ ಜೀವ ತುಂಬಿದ್ದಾರೆ. ಅದು ತುಂಬ ಖುಷಿ ಆಯಿತು ಅವ್ರನ್ನ ಆ ಪಾತ್ರದಲ್ಲಿ ನೋಡಿ, ಆ ಎನರ್ಜಿ ಇದೆಲ್ಲ. ಮತ್ತು ಅರುಣ್ ಸರ್ ಮತ್ತು ಮೇಘನ ಮೇಡಮ್ ತುಂಬ ಅದ್ಭುತವಾಗಿ ಕಾಣ್ತಾರೆ. ನನ್ನ ಪಾತ್ರ ನಾನು ಓದಿದ್ದೀನಿ, ಸೊ ನಾನು ನೋಡೋಕ್ಕೆ ಕುತೂಹಲದಿಂದ ಇದ್ದೀನಿ ನಿಮ್ಮ ಪಾತ್ರ. ಮತ್ತು ಸಂತೋಣ ಸಿನಿಮಾಟೋಗ್ರಫಿ ಮಾಡಿದರೆ ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ನಾನೊಂದು ಶಾರ್ಟ್ ನೋಡಿದ್ದೆ, ಆ ಶಾರ್ಟ್ ಟ್ರೈಲರಲ್ಲಿಲ್ಲ. ನೀರಿಂದ ಎತ್ತುಗಳ ಜೊತೆ ವಿನಯ್ ಸರ್ ಬರ್ತಾರೆ. ಅಂದರೆ ಇವತ್ತಿನ VFX ಯುಗದಲ್ಲಿ ನಾವು ಬೇಕಾದ್ರೆ ಬೇರೆ ಮಾಡೋದು, ಅದನ್ನು ಅಂದರೆ ನ್ಯಾಚುರಲ್ ಆಗಿ ಮಾಡಿದರೆ ಆ ಎತ್ತು ಅನ್ಕೋಬೋದು ಡೈಲಿ ಹಿಡಿಯೋನು ಅಲ್ವೆಲ್ಲ ಸುಮ್ಮನೆ ಹಿಂಗೆ ಅಂದು ಏನಾದರೂ ಮಾಡ್ಬೋದು. ಆದರೂ ನೀವು ನೀರಿಂದ ಮುಳುಗಿ ಆ ಎತ್ತಿನ ಜೊತೆ ಬರ್ತೀರಾ, ಅದ್ಭುತವಾಗಿದೆ. ಸೊ ಪ್ರತಿಯೊಂದು ಚೆನ್ನಾಗಿದೆ. ನಾನು ಈ ಸಿನಿಮಾಗೆ ಒಬ್ಬ ಅಭಿನಯ ಕಾಯ್ತಾ ಇದ್ದೀನಿ, ಇಷ್ಟ ಬಯಸ್ತೀನಿ. ನಾನು ಸಡನ್ ಆಗಿ ಬಂದೆ, ಪ್ರೋಗ್ರಾಮ್ ಏನು ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. That's so sweet. Thank you so much. ಯಾವುದಾದ್ರೂ ಒಂದು ಅಡುಗೆ ಚೆನ್ನಾಗಿ ಆಗ್ತಾ ಇದ್ದಾಗ ಅದ್ರ ಪರಿಮಳ ಮೂಗಿಗೆ ಬಡಿತಾ ಇದ್ದಾಗ ಹಸುವು ಜಾಸ್ತಿ ಆಗುತ್ತಂತೆ. ಅದೇ ರೀತಿ ನಾನು ಗ್ರಾಮಾಯಣದ ಸುತ್ತಮುತ್ತಲು ಏನೇನು ಆಗ್ತಿದೆ ಅನ್ನೋದನ್ನು ಚಂದ್ರು ಸರ್ ಮತ್ತು ಪೂರ್ಣ ಸರ್ ಒಡನಾಟ ಜಾಸ್ತಿ ಆದಮೇಲೆ ಕೇಳಿ ತಿಳ್ಕೊಳ್ತಾ ಇದ್ದೆ. ಹಾಗೆ ಅದು ಟ್ರೈಲರ್ ನೋಡಿದ್ಮೇಲಂತೂ ನನ್ನ ಹಸು ಇನ್ನೂ ಜಾಸ್ತಿ ಆಗಿದೆ, ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಚಂದ್ರು ಸರ್ 8-10 ವರ್ಷಗಳ ತಪಸ್ಸಿದು, ಈ ತಪಸ್ಸಿಗೆ ತಕ್ಕ ವರ ಸಿಗಲಿ, ದೊಡ್ಡ ಮಟ್ಟದ ವರ ಸಿಗಲಿ ಅಂತ ನಾನು ಆಶಿಸ್ತೀನಿ. ಚಂದ್ರು ಸರ್ಗೆ ತಮಾಷೆಗೆ ನಾನು ಹೇಳ್ತಿದ್ದೆ, ಚಂದ್ರು ಸರ್ ಇದು ಗ್ರಾಮಾಯಣ ಸಿನಿಮಾ ಇರೋದು 2026ರಲ್ಲಿ ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಬೇಕು ಅಂತ ಮುಂಚೆನೆ ಬರೆದಾಗಿದೆ. ಸಿನಿಮಾ ತಡ ಆಗಿದ್ರೆ ನೀವು ಬೇಗ ಶುರು ಮಾಡಿದ್ರಿ ಅಷ್ಟೇ ಅಂತ ಅವ್ರಿಗೆ ಹೇಳ್ತಾ ಇದ್ದೆ ನಾನು. ಸೊ ಇನ್ನು ಈ ಗ್ರಾಮಾಯಣದ ಈ ಒಂದು ಏನು ಸಂಭ್ರಮ ಇದೆ, ಇವತ್ತಿನ ಏನು ಸಂಭ್ರಮ ಇದೆ, ಇದಕ್ಕೆಲ್ಲವೂ ಮುಖ್ಯ ಕಾರಣ ಹರಿ ಸಂಸ್ಥೆ ಅಂತಲೂ ಭಾವಿಸ್ತೀನಿ. ಯಾಕಂದರೆ ಒಂದು ಸಿನಿಮಾ ನಿಂತಿದ್ದ ಸಿನಿಮಾವನ್ನು ಮತ್ತೆ ತಗೊಂಡ್ಬಂದು ಇಂತಹ ಒಂದು ಸಂಭ್ರಮಕ್ಕೆ ಕಾರಣ ಆಗ್ತಾರೆ ಅಂದರೆ ದೊಡ್ಡ ಮನಸ್ಸು ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಗ್ರಾಮಾಯಣವನ್ನು ಪೂರ್ಣ ಮಾಡಿರೋದೇ ಪೂರ್ಣ ಸರ್ ಸಂಗೀತ. ಸೊ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅದರಲ್ಲೂ ನನಗೆ ಏನೇ ಹೇಳಕ್ಕುಸುಮ ಅಂತ ಹಾಡು ಬರೋದಕ್ಕೆ ಅವಕಾಶ ಕೊಟ್ಟಿದ್ದು, ಆ ಹಾಡಿನ ಹಿಂದೆ ತಯಾರಿಕೆಯಲ್ಲಿ ನಾನು ಅವ್ರ ಜೊತೆ ಒಡನಾಡಿದ್ದಾಗಿರ್ಬೋದು, ವಿನಯ್ ಸರ್ ಜೊತೆ ಫೋನಲ್ಲಿ ಮಾತಾಡಿದ್ದು ಎಲ್ಲವೂ ಕೂಡ ತುಂಬ ದೊಡ್ಡ ಒಂದು ಹಲವಾರು ವರ್ಷಗಳ ಕಾಲ ನನ್ನ ಜೊತೆ ಉಳಿಯುವಂಥ ನೆನಪುಗಳನ್ನು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಹಾಡಿಗೆ ತುಂಬ ಜನ ಇಂಡಸ್ಟ್ರಿಯವರು ಕೂಡ ಕಾಲ್ ಮಾಡಿ ಶ್ಲಾಘಿಸಿದ್ದೀರಾ. ಹಾಗಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ವಿನಯ್ ಸರ್ ಹಾಗೂ ಮೇಘಾ ಶೆಟ್ಟಿ ಮೇಡಮ್ಗೆ ಮತ್ತು ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ಗ್ರಾಮಾಯಣಕ್ಕೆ ದೇವರು ಮತ್ತು ಅಭಿಮಾನಿ ದೇವರು ಎಲ್ಲರೂ ಕೈ ಹಿಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ತುಂಬ ವೇದಿಕೆಗಳಲ್ಲಿ ಎಲ್ಲ ಸುಮಾರು ವಿಷಯಗಳು ಮಾತಾಡಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ, ತುಂಬ ಮಾತಾಡೋಕ್ಕೆ ಹೋಗಲ್ಲ.
ಒಂದೇ ಒಂದು ವಿಷಯ ಏನಂತಂದ್ರೆ ಅದೇ ಎಲ್ಲ ಕೇಳ್ಬೋದು ಅಂದ್ರೆ ಎಲ್ಲರೂ ಏನಪ್ಪಾ 8 ವರ್ಷ 9 ವರ್ಷ ಬರೀ ಅದನ್ನೇ ಹೇಳ್ತಿರಲ್ಲ, ಏನ್ ಮಾಡ್ಬಿಟ್ಟಿದ್ದೀರಾ ನೀವು ಅಷ್ಟು ವರ್ಷದಲ್ಲಿ, ಏನು ಅಂದ್ರೆ ತುಂಬಾ ಕಡಿಮೆ ಸಮಯದಲ್ಲಿ ಎಂತೆಂತ ಅದ್ಭುತಗಳು ಫಿಲಂಗಳು ಏನೇನೋ ಎಲ್ಲ ಮಾಡಿದ್ದಾರೆ, ನೀವೇನು ಇಷ್ಟು ವರ್ಷದಿಂದ ಏನ್ ಮಾಡಿದ್ದೀರಾ ಅಂತ ಕೇಳ್ಬೋದು. ನಾನು ಅದನ್ನ ನಾವೇನ್ ತುಂಬಾ ದೊಡ್ಡ ಅದ್ಭುತವಾಗಿ ಏನೋ ಒಂದು ಸಾಧನೆ ಮಾಡ್ಬಿಟ್ಟಿದೀನಿ ಅಂತ ಹೇಳಲ್ಲ. ಬಟ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾ ಇಂಡಸ್ಟ್ರಿನಲ್ಲಿ 100 ಸಿನಿಮಾಗಳು ಶುರು ಆಗುತ್ತೆ, ಎಲ್ಲ ನಿಂತೋಗುತ್ತೆ. ಈ ತರದ್ದು ಪ್ರತಿ ವರ್ಷನೂ ಆಗುತ್ತೆ. ಎಷ್ಟೋ ಸ್ಕ್ರಿಪ್ಟ್ ಹಂತದಲ್ಲೇ ನಿಂತೋಗುತ್ತೆ, ಎಷ್ಟೊಂದು ಶೂಟಿಂಗ್ ಆದ್ಮೇಲೆ ರಿಲೀಸೇ ಆಗಲ್ಲ, ಅರ್ಧ ಶೂಟಿಂಗ್ ಅಲ್ಲಿ ನಿಂತೋಗುತ್ತೆ. ಈ ತರದೆಲ್ಲ ನೋಡ್ತಾನೆ ಇರ್ತೀವಿ. ಆದ್ರೆ ಒಂದು ಸ್ಕ್ರಿಪ್ಟ್ ಏನಕ್ಕೆ ಇಷ್ಟು ವರ್ಷ ನಿಂತ್ಕೊಳ್ಳುತ್ತೆ, ಯಾಕೆ ಇಷ್ಟು ವರ್ಷ ಅದು ಯಾರೋ ನಿಂತೋಗಿರೋ ಫಿಲಮ್ನ ಪ್ರೊಡ್ಯೂಸ್ ಮಾಡ್ತಾರೆ ಲಹರಿ ಸಂಸ್ಥೆಯವರು, ಯಾಕೆ ವಿನಯ್ ಸರ್ ಅಷ್ಟೊಂದು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ರು, ಈ ಫಿಲಮ್ ಜೊತೆ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟೊಂದು ಟೈಮ್ ಕೊಟ್ಟು ನಿಂತ್ಕೋತಾರೆ, ಯಾಕೆ ಎಲ್ಲ ಟೆಕ್ನಿಷಿಯನ್ಸ್ಗಳು ಚಂದ್ರು ಹಿಂದೆ ನಿಂತ್ಕೋತಾರೆ. ಖಂಡಿತ ಏನೋ ಒಂದು ರೀಸನ್ ಇದ್ದೇ ಇದೆ. ಆ ರೀಸನ್ ನಿಮ್ಗೆ ಇಲ್ಲೆಲ್ಲ ಕಾಣಿಸದೇ ಇರ್ಬೋದು, ಸಿನಿಮಾದಲ್ಲಿ ಖಂಡಿತ ಕಾಣಿಸುತ್ತೆ. ಚಂದ್ರು ಅವರು ತುಂಬಾ ಗಟ್ಟಿಯಾಗಿ ನಾನು ಏನೋ ಒಂದು ಹೇಳ್ಬೇಕು, ನನ್ನ ಹತ್ರ ಒಂದು ಸ್ಟ್ರಾಂಗ್ ಆದ ವಿಷಯ ಇದೆ, ಒಂದು ಕತೆ ಇದೆ, ನಾನು ಹೇಳ್ಬೇಕು ಅಂತ ತುಂಬಾ ಹಠ ಮಾಡಿ ಅವರು ನಮ್ಗೆ ಹೇಳಿದಾಗ ನಾವು ಅವ್ರ ಮುಂದೆ ನಿಂತ್ಕೊಂಡು ಇಡೀ ಕರ್ನಾಟಕದ ಜನತೆಗೆ ಹೇಳಬೇಕು ಅಂತಂದ್ರು ನಾವೆಲ್ಲ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡಿದೀವಿ. ಆ ತರದೊಂದು ವಿಷಯ ಖಂಡಿತ ನಿಮ್ಗೆ ಸಿನಿಮಾ ಅಂದ್ರೆ ಎಷ್ಟೊಂದು, ನಾನು ಅದನ್ನೇ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎಷ್ಟೊಂದು ಸಿನಿಮಾಗಳು ಕತೆಗಳು ಅಲ್ಲಲ್ಲೇ ನಶಿಸಿ ಹೋಗುತ್ತೆ. ಬಟ್ ಇದು ಇಲ್ಲಿ ತನಕ ಉಳ್ಕೊಂಡ್ ಬಂದಿದೆ ಅಂತಂದ್ರೆ ಸಿನಿಮಾ ಸ್ಕ್ರೀನ್ ಅಲ್ಲಿ ಮತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ಹಿಟ್ ಆಗಿ ಇದು ಉಳ್ಕೊಳ್ಳುತ್ತೆ. ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮುತ್ತಿನ ಕುಮಾರನೇ ವಿದ್ಯಾಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. ಗುರುಗಳಿಗೊಂದು ಶರಣಾರ್ಥಿ, ಗುರು ಭಕ್ತರಿಗೊಂದು ಶರಣಾರ್ಥಿಯೋ. ವಿದ್ಯಾಬುದ್ಧಿ ಕಲಿಸಿದ ಗುರುವೇ, ಕೊಡು ನಮಗೆ ಮತಿಯ. 7 ಮಲೆ 77 ಮಲೆ ನಮ್ಮ ಮಲೆಯ ಮಾದೇಶ್ವರನಿಗೆ ಒಂದು ಸಾರಿ ಉಗೆ ನೀರೋ. ಅದು ಸಾಲಿಲ್ಲಪ್ಪ, ಇನ್ನೂ ಒಂದ್ ಸ್ವಲ್ಪ ಶಕ್ತಿ ಬೇಕ್ರಪ್ಪ. ಗ್ರಾಮಾಯಣ ನೋಡಿದ್ರಲ್ಲ ಟ್ರೈಲರು, ಅದ್ರಷ್ಟೇ ಬೇಕು ಶಕ್ತಿ, ಹೇಳ್ರಪ್ಪ ಉಗೆ. ಈಗ ಗಾಣೇಶ್ವರನೇ ಆಯ್ತು. ಯಾಕೆ ಈ ಹಾಡು ಹೇಳಿದೆ ಅಂದ್ರೆ, ನಮ್ಮ ಹಳ್ಳಿ ಇದೆಯಲ್ಲ, ಈ ಹಳ್ಳಿ ಯಾವತ್ತೂ ಅಷ್ಟೇ ಅದು ಪೂಜಿತವಾಗಿರುತ್ತೆ ಅಂತ ಹೇಳ್ತಾರೆ. ಪೂಜಿತವಾಗಿರೋದು ಯಾವುದು? ಪ್ರತಿಯೊಂದನ್ನು ವಿನಯದಿಂದ, ಪ್ರತಿಯೊಂದು ಬಹಳ ಹೃದಯದಿಂದ, ಪ್ರತಿಯೊಂದು ವಿಷಯವನ್ನ. ಹಳ್ಳಿಯ ರೈತ ಎಷ್ಟು ಕಷ್ಟಪಡ್ತಾನೆ ಒಂದು ಬೆಳೆ ಬೆಳೆಯೋದಕ್ಕೆ, ಅಥವಾ ಅವನಿಗೆಲ್ಲ ಕಷ್ಟಗಳು. ಕೃಷಿ ಇರುವಂತಹ ಯಾವ ನಾಡಿದೆ ಆ ನಾಡು ತುಂಬಾ ಕಷ್ಟದಲ್ಲಿರುತ್ತೆ. ಆದರೆ ಅವನ ಬೆವರು ಸುರಿಸಿ ಮಳೆ ಬಂದು ಹಸುರಾದಾಗ ಅವನಿಗಿರುವಂತಹ ನಗು ಇದೆಯಲ್ಲ, ಆ ನಗು ಕಾಣಿಸ್ಬೇಕಾದ್ರೆ ಆ ಹಳ್ಳಿಯಲ್ಲಿ ಒಂದು ಸಂಕ್ರಾಂತಿ ಅಂತ ಆಗುತ್ತೆ. ಅಂದ್ರೆ ಒಂದಿಡೀ ಜೀವನ ಚಕ್ರದಲ್ಲಿ ಈ ಹಳ್ಳಿ ಇದೆಯಲ್ಲ, ಗ್ರಾಮ, ಅದು ಯಾವಾಗಲೂ ಅಷ್ಟೇ ಪ್ರತಿ ಕ್ಷಣ ಪ್ರತಿ ನಿಮಿಷ ಹುಡುಕಾಟದೊಂದಿಗೆ ಬೆವರು ಸುರಿಸ್ತಾ, ಕಷ್ಟಗಳೊಂದಿಗೆ, ಕಷ್ಟಗಳಿದ್ರೆ ಕಷ್ಟಗಳನ್ನೆಲ್ಲವನ್ನು ಅವರು ಹಾಡುಗಳ ಮೂಲಕ ತಮ್ಮ ತಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವುದರ ಮೂಲಕ ಹೇಗೆ ಹೇಳ್ಕೊತಾರೋ ಹಾಗಿದೆ ನಮ್ಮ ಈ ಗ್ರಾಮಾಯಣ. ಈ ಗ್ರಾಮಾಯಣದ ಹಿಂದೆ ಎಷ್ಟೋ ಜನ ಹೇಳಿದ್ರು, ಅದಕ್ಕೆ ಎಷ್ಟು ವರ್ಷದ ಹಿಂದೆ ಆ ಒಂದು ಸಿನಿಮಾ ಶುರುವಾಗಿ ನಿಂತು ಮತ್ತೆ ಶುರುವಾಗಿದೆ ಅನ್ನುವಂಥದ್ದು. ಒಂದು ಹಳ್ಳಿ ಜೀವನದ ತರನೇ ಈ ಸಿನಿಮಾ ಆಗೋದು ಕೂಡ ಆಗಿದೆ. ಬಟ್ ಇವತ್ತು ಈ ಸಿನಿಮಾ ಆಗೋದಕ್ಕೆ ಕಾರಣನೇ ಲಹರಿಯವರು. ಯಾಕಂದ್ರೆ ನಾನು ಮನೋಹರ್ ಸಾರ್ನ ಬಹಳ ಒಂದು 35 ವರ್ಷದಿಂದ ಬಲ್ಲೆ. ನಾನು ಇವ್ರ ಕ್ಯಾಸೆಟ್ಗಳಿಗೆ ಹೆಸರುಗಳನ್ನು ಬರೆದಿದ್ದೀನಿ. ಬಹಳ ಹಿಂದೆ ಜನಪದದ ಕ್ಯಾಸೆಟ್ಗಳು ಏನು ಬರುತ್ತೆ ಅದಕ್ಕೆ ನಾವು ಕ್ಯಾಲಿಗ್ರಫಿ ಮಾಡ್ತಾ ಇದ್ವಿ ಒಂದು ಕಾಲದಲ್ಲಿ, ನಾನು ನನ್ನ ತಮ್ಮ ನಾಗೇಶ ಅಂತ ಚಿತ್ರಕಲಾ ಪರಿಷತ್ತಲ್ಲಿ. ಆ ಕ್ಷಣದಲ್ಲೂ ಕೂಡ ಕ್ಯಾಸೆಟ್ಗೆ ಲೇಔಟ್ ಮಾಡಿ ಡಿಸೈನ್ಗಳು ಕೂಡ ಮಾಡಿದ್ವಿ. ನಾನು ಆಗಲಿಂದ ನೋಡ್ತಾ ಇದ್ದೀನಿ ಅವರ ನಡೆ ಹೇಗಿರುತ್ತೆ ಅಂದ್ರೆ, ಅವ್ರು ಯಾವುದನ್ನೇ ತಗೊಳ್ಳೋದಿದ್ರು, ಯಾವುದೇ ವಿಷಯವನ್ನು ತಗೊಳ್ಳೋದಿದ್ರು ಪರಿಶೀಲನೆ ಮಾಡಿ, ಅದನ್ನು ವೈಜ್ಞಾನಿಕವಾಗಿ ಯೋಚನೆ ಮಾಡಿ
ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಅದು ಹೇಗೆ ಮಾಡಬೇಕು ಮತ್ತು ಅದನ್ನು ಎಲ್ಲಿಗೆ ಮುಟ್ಟಿಸ್ಬೇಕು ಮತ್ತು ಅದರ ಕ್ವಾಲಿಟಿ ಏನಾಗಿರ್ಬೇಕು ಅಂತ ಯೋಚನೆ ಮಾಡುವಂತಹ ಒಂದು ಬಹಳ ಡಿಸಿಪ್ಲಿನ್ ಆದಂತಹ ಒಂದು ಮನೆತನ ಇದು. ಈಗ ಸಂಸಾರ ಸಿಗುತ್ತೆ, ಅದರ ಕುಟುಂಬ ಸಿಗೋದು ತುಂಬಾ ಕಷ್ಟ ಇದೆ. ಈಗ ನಮ್ಗೆಲ್ಲರಿಗೂ ಸಂಸಾರ ಸಿಗುತ್ತೆ, ಕುಟುಂಬ ಸಿಗೋದು ತುಂಬಾ ಕಡಿಮೆ. ಇವರು ಕುಟುಂಬವಾಗಿ ಬದುಕ್ತಾ ಇದ್ದಾರೆ. ಅವ್ರು ಹೇಳಿದ್ರಲ್ಲ 36 ಜನ ಇದೀವಿ ಅಂತ. ಆ ಒಂದು ಅವರಲ್ಲಿರುವ ಆ ನಂಬಿಕೆ ಇದೆಯಲ್ಲ ಒಂದು ಕುಟುಂಬ ಅನ್ನೋದನ್ನ, ಅದು ಬರೀ ಅವರ ಮನೆಯಲ್ಲಿ ಇಟ್ಕೊಂಡಿಲ್ಲ, ತಮ್ಮ ಪ್ರೊಫೆಷನ್ ಅಲ್ಲಿ ಕೂಡ ಅದನ್ನ ಅವರು ಅಳವಡಿಸ್ಕೊಂಡಿದ್ದಾರೆ. ಯಾಕೆಂದ್ರೆ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಅವರಲ್ಲಿರುವಂತ ಕುಟುಂಬದ ಪ್ರೀತಿ ಇರೋದ್ರಿಂದ ಈ ಗ್ರಾಮಾಯಣ ಸಿನಿಮಾ ಆಗೋದಕ್ಕೆ ಆಗಿದೆ ಅನ್ನೋದನ್ನ ನಾನು ಹೇಳ್ತೀನಿ. ಇನ್ನೊಂದು, ಗ್ರಾಮಾಯಣ ಸಿನಿಮಾ ನಿಜವಾಗ್ಲೂ ಬಹಳ ಕ್ರಾಫ್ಟ್, ಅಂದ್ರೆ ಆ ಇಡೀ ಸಿನಿಮಾ ಕೆಲಸ ಮಾಡಿದ್ದಿದೆಯಲ್ಲ, ಡೈರೆಕ್ಟ್ರು ತನ್ನ ಶಿಲ್ಪವನ್ನ ಹೇಗೆ ಕೆತ್ತಬೇಕು. ಈಗ ನಾನು ಒಬ್ಬ ಪೇಂಟರ್, ನಾನು ಒಬ್ಬ ಮಣ್ಣಿನಲ್ಲಿ ಗೊಂಬೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆ ಮಾಡುವ ಸ್ತರದಲ್ಲಿ ಆಗುವ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಅರಿತು ಆ ಒಂದು ಕಲಾಕೃತಿನ ಸೃಷ್ಟಿ ಮಾಡಬೇಕು ಅಂದ್ರೆ ಒಳಗೆ ತುಂಬಾ ದಮ್ಮಿರಬೇಕು. ಒಂದು ಅನುಭವದ ದಮ್ಮಿರಬೇಕು, ಇನ್ನೊಂದು ತಾಳ್ಮೆಯ ದಮ್ಮಿರಬೇಕು. ಇದನ್ನ ಅಣ್ಣವರೇ ಹೇಳ್ತಾರೆ, ಈ ವಿನಯಪೂರ್ವಕವಾಗಿ ಬದುಕೋದು, ತಾಳ್ಮೆಯಿಂದ ಬದುಕೋದಕ್ಕೆ ಮಾತ್ರ ಹೆಚ್ಚು ಶಕ್ತಿ ಮತ್ತು ಹೆಚ್ಚು ಆಯಸ್ಸಿರುತ್ತೆ ಅನ್ನೋದು. ನಿಜವಾಗ್ಲೂ ತುಂಬಾ ಒಳ್ಳೆ ಆಯಸ್ಸಿರುವಂತಹ ಸಿನಿಮಾ ಇದು. ನಿಜವಾಗಲೂ ಬದುಕಿದಂತಹ ಸಿನಿಮಾ, ಬದುಕುವ ಸಿನಿಮಾ. ಹಾಗಾಗಿ ನಾನು ಇದರಲ್ಲಿ ಒಂದು ಪಾತ್ರವಾಗಿರೋದು ನನಗೆ ಬಹಳ ಖುಷಿಯಾಗಿದೆ. ನಿಜವಾಗ್ಲೂ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಇಡೀ ತಂಡಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬರ್ತಾ ಇದೆ. ನಾವೆಲ್ಲರೂ ನೋಡೋಣ. ಈ ಸಿನಿಮಾವನ್ನು ಗೆಲ್ಲಿಸುವುದರ ಮೂಲಕ ಈಗಿರುವ ಪರಿಸ್ಥಿತಿಯಲ್ಲಿ ಒಂದು ಬೆಳಕನ್ನು ಕಾಣೋಣ. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಎಲ್ಲ ಮೀಡಿಯಾದವರಿಗೆ, ಆಮೇಲೆ ನನ್ನ ಸ್ನೇಹಿತರು, ನನ್ನ ಊರಿನ ಜನ ಬಂದಿದ್ದಾರೆ, ನನ್ನ ಸ್ನೇಹಿತ ಬಂದಿದ್ದಾನೆ. ನಾನು ಬೆಂಗಳೂರಿಗೆ ಬಂದಾಗ, ಮೊದಲನೇ ಸರಿ ಬೆಂಗಳೂರಿಗೆ ಬಂದಾಗ ಅವ್ರ ಮನೇಲಿ ಇಟ್ಕೊಂಡು ಊಟ ಹಾಕಿದ ಮಿಲ್ಟ್ರಿ ನಾರಾಯಣಪ್ಪ ಅವರ ಮಗಳು ಮತ್ತು ಮೊಮ್ಮಗಳು, ಮಗು 3 ಜನ ಬಂದಿದ್ದಾರೆ. ಆಶಕ್ಕ, ನೀನು ಅವತ್ತು ನಿನ್ನ ಮನೇಲಿ ನನ್ನ ಇಟ್ಕೊಂಡು ನನಗೆ ಊಟ ಆಗ್ತಿಲ್ಲ ಅಂದರೆ, ನನ್ನನ್ನು ನೀನು ಇಟ್ಕೊಳ್ಳಿಲ್ಲ ಅಂದಿದ್ರೆ ಈ ಸಾಧನೆ ನಾನು ಮಾಡೋಕ್ಕಾಗ್ತಿರಲಿಲ್ಲ. ಆಶಕ್ಕ, ಲಾವಣ್ಯ, ಭಾರ್ಗವ್ ಅಂಕಲ್, ನಾನು ನಿಮ್ಮ ಉಪಕಾರ ನಾನು ಈ ಋಣನ ತೀರ್ಸೋಕ್ಕಾಗಲ್ಲ. ನಾನು ನೆನೀತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. 10 ವರ್ಷ ಥ್ಯಾಂಕ್ ಯು ಸರ್. ಈ ಸಿನಿಮಾ 10 ವರ್ಷ ಬರೋದಕ್ಕೆ ವಿನಯ್ ಸರ್, ನಾನು ಇಬ್ರು ಈ ಸಿನಿಮಾ ನಾವು ಹಿಟ್ಟು ಫ್ಲಾಪು ಅದನ್ನು ಮೀರಿದೀವಿ. ಮೋಸ್ಟ್ಲಿ ನಾವು ಎರಡು ಏನೋ ಅನ್ಸಲ್ಲ ಸರ್, ನನಗೂ ಏನೋ ಅನ್ಸಲ್ಲ. ಎರಡನ್ನೂ ನಾವು ಪ್ರೀತಿಯಿಂದ ಮಾಡಿದ್ದೀವಿ ಈ ಸಿನಿಮಾನ. ಈ ಕಥೆ ಹೇಳಲೇಬೇಕು ಚಂದ್ರ ಅವರೇ, ಅದು ಯಾವತ್ತು ಪ್ರೊಡ್ಯೂಸರ್ ಸಿಗ್ತಾರೆ ಸಿಗ್ಲಿ, ಇದು ಹೇಳಲೇಬೇಕು ನಾವಂತ. ಸೊ ಅವತ್ತು ನಾವು ಇಬ್ರು ಅನ್ಕೊಂಡ್ವಿ. ಆ ಜರ್ನಿನಲ್ಲಿ ಪ್ರತಿ ಸರಿ ಪ್ರೊಡ್ಯೂಸರ್ ಇನ್ನೂ ಉತ್ತಮವಾದ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಈಗ ಈ ಲಹರಿ ಸಂಸ್ಥೆಗೆ ಯಾವಾಗ ಬಂತೋ ಅವತ್ತು ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು, ಈ ಸಿನಿಮಾ ರಿಲೀಸ್ ಆಗೇ ಆಗುತ್ತೆ ಅಂತ. ಸೊ ಇವತ್ತು ನಾನು ಏನು ಹೇಳಲ್ಲ, ಇಲ್ಲಿವರೆಗೂ ಟೀಸರ್ ಬಿಟ್ಟಿದ್ದೀವಿ ಆ್ಯಂಡ್ ಹಾಡುಗಳು ಬಿಟ್ಟಿದ್ದೀವಿ, ಒಂದಷ್ಟು ಪೋಸ್ಟರ್ಸ್ ಆಗಿದೆ ಬಿಟ್ಟಿದ್ದೀವಿ. ಸೊ ಇವಾಗ ಟ್ರೈಲರ್ ಕೂಡ ಬಿಟ್ಟಿದ್ದೀವಿ ಸರ್. ಅಣ್ಣ 1 ಸೆಕೆಂಡ್ ಅಣ್ಣ, ಟ್ರೈಲರ್ ಬಿಟ್ಟಿದ್ದೀವಿ. ಸೊ ಇಷ್ಟು ಕಂಟೆಂಟ್ ಬಿಟ್ಟಿದ್ದೀವಿ. ನಾನು ಇನ್ನೂ ಹೆಚ್ಚು ಹೇಳಲ್ಲ, ಇನ್ನು 3ನೇ ತಾರೀಕು ರಿಲೀಸ್ ಆಗ್ಬಿಡ್ತು. ಇಲ್ಲಿವರೆಗೂ 10 ವರ್ಷದಿಂದ ನಮ್ಮಿಬ್ಬರು ಸಿನಿಮಾ ಆಗಿತ್ತು. ನಮ್ಮಿಬ್ಬರು ಸಿನಿಮಾ ಅಂತ ಹೇಳ್ತೇನೆ ಫಸ್ಟು. ಆದರೆ ಈ ನಮ್ಮಿಬ್ಬರು ಕನಸನ್ನ ನಮ್ಮಷ್ಟೇ ನಂಬಿದವರು ನವೀನ್ ಸರ್, ಪೂರ್ಣ ಆ್ಯಂಡ್ ನಮ್ಮ ಸಂತೋಷ್ ರೈ ಪತಾಜೆ ಸರ್ ಇಲ್ಲ ಅಂದಿದ್ರೆ, ಅಂದರೆ ಅಷ್ಟು ಟೈಟ್ ಸ್ಕೆಡ್ಯೂಲಲ್ಲಿ ಅದು. ಆ್ಯಂಡ್ ಈ ವೇದಿಕೆಯಲ್ಲಿ ನಿಜವಾಗ್ಲೂ ಬರೋದಕ್ಕೆ ನನ್ನಷ್ಟೇ, ವಿನಯ್ ಸರ್ ಅಷ್ಟೇ ತುಂಬ ಅರ್ಹತೆ ಇರೋ ಏಕೈಕ ವ್ಯಕ್ತಿ ನಾಗೇಶ್ ಹೆಬ್ಬೂರು. ಇಲ್ಲಿದ್ದೀವಿ, ಬಾ ನೀನು ಇಲ್ದಾರೆ ಹೆಂಗೋ ಗ್ರಾಮಣ, ಬರ ನೀನು ಇಲ್ದಾದ್ರೆ ಹೆಂಗೋ. ಈತ ನನಗಿಂತ ಎಕ್ಸ್ಪೀರಿಯನ್ಸ್ ಇರೋಂಥ ಸೂಪರ್ ರೈಟರ್, ಸೂಪರ್ ಡೈರೆಕ್ಟರ್ ಆಗೋ ಎಲ್ಲ ಟ್ಯಾಲೆಂಟ್ ಇರೋ ಒಳ್ಳೆ ಸ್ನೇಹಿತ. ನನ್ನ ಸ್ಕ್ರಿಪ್ಟ್ ಇಷ್ಟ ಆಗುತ್ತೆ,
ಇಷ್ಟ ಆದಾಗ ಈ ಸ್ಕ್ರಿಪ್ಟನ್ನ ಹೆಂಗಾದ್ರೂ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಅನ್ಕೊಂಡಾಗ ನಾನು ಎಲ್ಲಿ ಜರ್ನಿ ಶುರು ಮಾಡ್ತೀನಿ ಆ ಗ್ರಾಮಾಯಣ ಅವತ್ತಿಂದ ಇವತ್ತಿನವರೆಗೂ ಬರೀ ಸ್ನೇಹ ಅಲ್ಲ, ನನ್ನೆಲ್ಲ ಕಷ್ಟ ಮತ್ತೆ ನನ್ನೆಲ್ಲ ಖುಷಿನಲ್ಲಿ ಇರುವ ಏಕೈಕ ಸ್ನೇಹಿತ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ನಿನ್ನ ಸಿನಿಮಾಗೆ ಒಳ್ಳೇದಾಗುತ್ತೆ. ನಾನು ಇರ್ತೀನಿ ನಿನ್ನ ಸಿನಿಮಾ ಗ್ಯಾರಂಟಿ. ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ ನಾನು, ನಿಜವಾಗ್ಲೂ ನಂಗೆ ಇಷ್ಟ. ನನಗೆ ಚಾನ್ಸ್ ಕೊಡು. ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತೀನಿ, ನಿನ್ನಿಂದ ಚೆನ್ನಾಗಿ ಕೆಲಸ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಮಗ. ಸೊ ನಾನು ಇನ್ನೇನು ಹೇಳಲ್ಲ. ನನ್ನ ಬಾರ ಬಾ ಬಾ ಬಾರ, ಇಲ್ಲಿವರೆಗಿದೆಯಾ, ಬರ ಬರ. ಓಕೆ, ಸೊ ಸಾರಿ, ತುಂಬ ಥ್ಯಾಂಕ್ಸ್ಗಳು ಹೇಳೋದಿದೆ. ನನ್ನ 100 ಜನ ನನ್ನನ್ನು ಸೊ ನನ್ನ ಪ್ರೀತಿ ಮಾಡೋ ಅಷ್ಟು ಜನ, ನನ್ನ ಸ್ನೇಹಿತರು, ನನಗೆ ಅಲ್ಲಲ್ಲಿ ಕೈ ಹಿಡಿದು ಕಾಪಾಡಿದ ಪ್ರತಿಯೊಬ್ಬರಿಗೂ ಇಲ್ಲಿ ಹೆಸರು ಹೇಳೋದಕ್ಕೆ ಸಮಯ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಅಲ್ಲಲ್ಲಿ ನೆನೀತಾ ಇರ್ತೀನಿ. ನವೀನ ಜೊತೆ 2.5 ವರ್ಷ ಜರ್ನಿ ಮಾಡಿದೆ. ಆ ಜರ್ನಿ ಮರೆಯಲ್ಲ ಮಗ. ಥ್ಯಾಂಕ್ ಯು ಕಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂತೋಷ್ ಸರ್ ಅಷ್ಟೇ, ಮುರಳಿ ಸರ್ ಥ್ಯಾಂಕ್ ಯು. ನಾನೆಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಪ್ರೀತಿ ಶ್ರದ್ಧೆಯಿಂದ ಭಯದಿಂದ ಮಾಡಿದ್ದೀವಿ. ಅಪ್ಪಾಜಿ ಅವತ್ತು ನೀವು ಕತೆ ಕೇಳಿ ಇಷ್ಟಪಟ್ಟು 2 ದಿವಸ ಕತೆ ಕೇಳಿ ಮತ್ತೆ ಕೇಳಿ ಅದರಲ್ಲಿರುವ ಸಣ್ಣ ಸೂಕ್ಷ್ಮಗಳನ್ನ ಎಷ್ಟು ಚೆನ್ನಾಗಿ ಹೇಳಿ ಅರ್ಥ ಮಾಡಿಸಿ ಮತ್ತೆ ಅದರಲ್ಲಿರೋ ತಪ್ಪುಗಳನ್ನೂ ಕೂಡ ನೀಟಾಗಿ ತಪ್ಪು ಅಂತ ಹೇಳ್ದಲ್ಲೇ ಅದನ್ನು ತಿದ್ದಿರುವ ನಿಮಗೆ ನಾನು ಯಾವಾಗಲೂ ಚಿರಋಣಿ ಅಪ್ಪಾಜಿ. ಮಂಗಳಮ್ಮ ಮಂಗಳಮ್ಮ ಹೆಂಗೆ ಅಂದರೆ ತಪ್ಪು ಮಾಡಿದಾಗ ತಲೆಗೆ ಬಡ್ದು ಒಳ್ಳೇದು ಮಾಡಿದಾಗ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ದೀರಾ. ನಿಮ್ನ ಯಾವತ್ತೂ ನಾನು ಮರೆಯಲ್ಲ. ಅಮ್ಮನೇ ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಗುರು ಸರ್, ಕತೆ ಕೇಳಿದ ದಿವಸನೇ ಫಸ್ಟ್ ದಿವಸನೇ ನೀವು ಆ ಕಥೆನ ಇಷ್ಟಪಟ್ಟು ವಿನುಸರಲ್ಲಿ ನಾನೊಂದಷ್ಟು ಏನೇನೋ ಹೆಂಗಿರ್ತಾರೆ ಏನಂತ ಕೇಳಿದಾಗ ಆ ಇನ್ಪುಟ್ಸ್ ಕೊಟ್ಟಿದೆ. ಆ ಇನ್ಪುಟ್ಸ್ ನಾನು ತೆಗೆದಿದ್ದನ್ನು ಆಮೇಲೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಈ ಸಿನಿಮಾ ನಾನು ಕನ್ನಡ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಮಯ ಮತ್ತು ಹಣಕ್ಕೆ ನಾನು ಮೋಸ ಮಾಡಲ್ಲ. ನಾನು ನನ್ನ ತಂಡ ಪ್ರಾಮಿಸ್ಲಿ ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕೈ ಹಿಡಿದು ಕಾಪಾಡಿ. ಥ್ಯಾಂಕ್ ಯು. ಚಂದ್ರು, ವಿನಯ್ ಸರ್, ಪ್ರೊಡಕ್ಷನ್ ಟೀಮ್ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾ ಖಂಡಿತ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ನಂಬಿದ್ದೀವಿ. ಆಲ್ ದ ಬೆಸ್ಟ್, ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಮೇಘ ಅವರೇ ಒಂದು ಬ್ಯೂಟಿ ಅವರೇ, ವಿ ಅಂಡರ್ಸ್ಟ್ಯಾಂಡ್. ಎಸ್, ಬಂದಿರತಕ್ಕಂಥ ಮೀಡಿಯಾ ಮಿತ್ರರಿಗೆ ಹಾಗೂ ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗೂ ಕೂಡ ನಮಸ್ಕಾರ. ಮೊದಲನೇದಾಗಿ ನಾನು ನಮ್ಮ ಲಹರಿ ಸಂಸ್ಥೆಗೆ ಸರ್, ವೇಲು ಸರ್, ಮನೋಹರ್ ಸರ್, ನವೀನ್ ಸರ್, ಯು ಗೈಸ್ ಆರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ನನಗೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಎಲ್ಲ ಪ್ರತಿಯೊಬ್ಬರೂ ನಮ್ಮ ತಂಡದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಕ್ಕೆ ಇವತ್ತಿನವರೆಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ನಿರ್ದೇಶಕರ ಬಗ್ಗೆ ನಾನು ಮಾತಾಡಲೇಬೇಕು. ಆ್ಯಕ್ಚುಲಿ ಅವರು ಕಣ್ಣಲ್ಲಿ ನೀರು ನೋಡೋಕೆ ನಂಗೆ ತುಂಬಾ ಬೇಜಾರಾಗುತ್ತೆ. ಯಾರೇ ಒಬ್ಬರು ನಿರ್ದೇಶಕರಿಗಾದ್ರೂ ಒಂದು ಸಿನಿಮಾ ಒಂದು 10 ವರ್ಷ ಟೈಮ್ ತಗೋತಿದೆ ಅಂದಾಗ ಅಲ್ಲಿ ಒಂದು ಪೇಷನ್ಸ್ ಅನ್ನೋದಕ್ಕೆ ಒಂದು ಕೊರತೆ ಬರೋದಕ್ಕೆ ಶುರು ಆಗುತ್ತೆ. ಬಟ್ ಆ ಒಂದು ಕೊರತೆ ನಾನು ನಮ್ಮ ಚಂದ್ರು ಸರಲ್ಲಿ ನಾನು ಇವತ್ತಿನವರೆಗೂ ನೋಡಿಲ್ಲ. ನಾನು ಸಿನಿಮಾ ಮಾಡೇ ಮಾಡ್ತೀನಿ, ನಾನು ರಿಲೀಸ್ ಮಾಡೇ ಮಾಡ್ತೀನಿ, ನಾನು ಗೆಲ್ತೀನಿ ಅಂತ ಡೇ 1ಇಂದನೂ ಹಾಗೆ ಇದ್ರು, ಈಗಲೂ ಹಾಗೆ ಇದ್ದಾರೆ. ಸೊ ಅವರು ಕ್ಯಾಮ್ರಾ ಮತ್ತೆ ರೋಲ್ ಆದಾಗ ಅವ್ರ ಕಣ್ಣಲ್ಲಿ ನೀರನ್ನು ನೋಡಿದ್ದೀನಿ. ಈಗ ರಿಲೀಸ್ ಆಗೋ ಟೈಮಲ್ಲೂ ಕೂಡ ಕಣ್ಣಲ್ಲಿ ನೀರು ನೋಡ್ತಾ ಇದ್ದೀನಿ. ಸೊ ಸರ್, ಡೋಂಟ್ ವರಿ, ನೀವು ಮಾಡಿದ್ದು ನಿಮ್ಮ ಕನಸು ಸಿನಿಮಾ ಇನ್ನು 4 ದಿನದಲ್ಲಿ ರಿಲೀಸ್ ಆಗ್ತಿದೆ. ಸೊ ಬಿ ಹ್ಯಾಪಿ. ಹಾಗೆ ನಮ್ಮ ಚಂದ್ರು ಸರ್ ಜೊತೆಗೆ ಇರ್ತಕ್ಕಂಥ ನಮ್ಮ ನಾಗಿ ಸರ್ ಆಗಿರ್ಬೋದು, ನಾನು ಈ ಸಿನಿಮಾಗೆ ಬರೋದಕ್ಕೆ ಮುಖ್ಯ ಕಾರಣನೇ ನಾಗಿ ಸರ್. ನಾನು ಅವ್ರ ಜೊತೆ ಕೈವದಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಸೊ ಅವ್ರ ಥ್ರೂ ನಾನು ನನ್ನ ಗ್ರಾಮಾಯಣಕ್ಕೆ ಈ ಒಂದು ಫ್ಯಾಮಿಲಿಗೆ ಬಂದು ಸೇರ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಮ್ಮ ನಾಗಿ ಸರ್ ಜೊತೆಗೆ ನಮ್ಮ ಭರತ್ ಆಗಿರ್ಬೋದು, ಬಂಡೆ ಆಗಿರ್ಬೋದು, ಇವ್ರು ಎಲ್ಲರೂ ಇಲ್ಲ ಅಂದರೆ ನಿಜವಾಗ್ಲೂ ಗ್ರಾಮಾಯಣನೇ ಇಲ್ಲ ನಮಗೆ. ಅಷ್ಟು ಒಂದು ಏನಂತಾರೆ, ನಮ್ಮ ಸರ್ಗೆ ಬಲಗೈ ಎಡಗೈ ಆಗಿ ನಿಂತು ನಮ್ಮ ಚಿತ್ರದಲ್ಲಿ ಕೆಲಸ ಮಾಡಿದೀವಿ. ಆಮೇಲೆ ನಾವು ಕೆಲಸ ಮಾಡುವಾಗ ನಾವು
ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ರೀತಿಯಲ್ಲಿದ್ವಿ. ನಾವು ಯಾರೂ ಕೂಡ ಇವರು ಆ್ಯಕ್ಟರು, ಇವರು ಟೆಕ್ನಿಷಿಯನ್ಸ್, ಆ ಒಂದು ಭೇದ ಭಾವನೆ ನಾವು ಎಲ್ಲೂ ಮಾಡಿಲ್ಲ. ಪ್ರತಿಯೊಂದು ಟೆಕ್ನಿಷಿಯನ್ಸ್ ಜೊತೆಗೂ ನಾವೆಲ್ಲರೂ ಮನೆ ಮಕ್ಕಳಾಗಿ ಹೊಂದ್ಕೊಂಡ್ಬಿಟ್ಟಿದ್ವಿ ಸಿನಿಮಾ ಮಾಡುವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಅಪ್ಪಾಜಿ, ಅಮ್ಮ ಮಂಗಳಮ್ಮ, ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದ. ಆಮೇಲೆ ನೀವಿಬ್ಬರು ಟ್ರೇಲರ್ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ, ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನನ್ನ ಲೈಫಲ್ಲಿ. ಥ್ಯಾಂಕ್ ಯು. ಹಾಗೆ ಗುರು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಸುನಿ ಸರ್, ನವೀನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹಾಗೆ ವಿಜಯ್ ಸರ್ ಇದ್ದರು, ಆಮೇಲೆ ಹಂಸಲೇಖ ಸರ್ ಇದ್ದರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ನಮ್ಮ ಸಂತೋಷ್ ಸರ್ ಬಗ್ಗೆ ಮಾತಾಡಲೇಬೇಕು. ನಮ್ಮ ಈ ಸಿನಿಮಾದಲ್ಲಿ ಎಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ. ನಮ್ಮ ಸಿನಿಮಾಟೋಗ್ರಫರ್ ಸಂತೋಷ್ ಸರ್ ಅವರ ಒಂದು ತಾಳ್ಮೆಗೆ, ಅವರು, ನಾನು ಆ್ಯಕ್ಚುಲಿ ಸೆಟ್ಟಲ್ಲಿ ಅವರು ಕೂಗಾಡಿರೋದು ನೋಡಿಲ್ಲ, ಅವ್ರು ಕಿರ್ಚಾಡಿದ್ರು ನೋಡಿಲ್ಲ. ತುಂಬ ಸೈಲೆಂಟಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ನೋಡಿದ್ರೆ ನಗಾಡ್ಕೊಂಡು ತುಂಬ ತುಂಬ ಚೆನ್ನಾಗಿರ್ತಾಯಿದ್ರು. ಆಮೇಲೆ ಏನೇ ಒಂದು ಸಣ್ಣ ಪುಟ್ಟ ಇದ್ರು, ಮೇಘ ಹಿಂಗೆ ಮಾಡು, ಮೇಘ ಹಂಗೆ ಮಾಡು, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಕೂಡ. ಆಮೇಲೆ ನಮ್ಮ ಮುರಳಿ ಮಾಸ್ಟರ್ ಸರ್, ನಾವು ಬೆಂಕಿ ಸಾಂಗ್ ಶೂಟ್ ಮಾಡುವಾಗಲೂ ಅಷ್ಟೇ, ಅವ್ರನ್ನ ನೋಡಿದ್ರೆ ನಮ್ಗಿನ್ನ ಎನರ್ಜಿ ಬರ್ತಾ ಇತ್ತು ಡ್ಯಾನ್ಸ್ ಮಾಡೋ ಟೈಮಲ್ಲಿ. ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪೂರ್ಣಚಂದ್ರ ಸರ್. ಆಲ್ರೆಡಿ ನಿಮ್ಮ ಸಾಂಗ್ ಮುಖಾಂತರ ನೀವೇನು ಅಂತ ತೋರಿಸಿದ್ದೀರಾ. ಸಿನಿಮಾ ಬಂದಮೇಲೆ ಖಂಡಿತವಾಗ್ಲೂ ನಿಮ್ಮ ವರ್ಕ್ ಏನು ಅನ್ನೋದಕ್ಕೆ ಆಲ್ರೆಡಿ ಗೊತ್ತಿದೆ, ಇನ್ನೂ ಹೆಚ್ಚು ಎಲ್ರಿಗೂ ಗೊತ್ತಾಗುತ್ತೆ. ಪೂರ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಅಪರ್ಣ ಮ್ಯಾಮ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತೀವಿ. ಅವ್ರನ್ನ ನಾವು ಖಂಡಿತವಾಗ್ಲೂ ಮರೆಯಲ್ಲ. ಈ ಸಿನಿಮಾ ಮುಖಾಂತರ ನೀವು ಮತ್ತೆ ನೀವು ಅಪರ್ಣ ಮ್ಯಾಮ್ನ ನೋಡ್ಬೋದು. ಅವ್ರು ಯಾವಾಗಲೂ ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಹೃದಯದಲ್ಲೇ ಇದ್ದಾರೆ. ಆ್ಯಂಡ್ ಲಾಸ್ಟ್ ವಿನು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಒಂದು ಕೋ ಆ್ಯಕ್ಟರ್ ಆಗಿ ಎಷ್ಟು ಕಂಫರ್ಟಬಲ್ ಆಗಿರಬೇಕು ಅದಕ್ಕಿಂತ ಜಾಸ್ತಿ ಕಂಫರ್ಟಬಲ್ ಆಗಿ ಅವ್ರು ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ವೆರಿ ಸಿಂಪಲ್. ಅವರ ಫ್ಯಾಮಿಲಿ ಫುಲ್ಲು ದೊಡ್ಡ ಮನೆ ಆಗಿದ್ರು, ಎಲ್ಲರೂ ಸೂಪರ್ ಸ್ಟಾರ್ ಇದ್ರು ಅವ್ರ ಫ್ಯಾಮಿಲಿಯಲ್ಲೂ ಕೂಡ. ವಿನಯ್ ಈಸ್ ವೆರಿ 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 ಸಿಂಪಲ್, ವೆರಿ ಡೌನ್ ಟು ಅರ್ತ್. ಸೊ ಅವ್ರನ್ನ ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ, ಸೊ ಐ ಥಿಂಕ್ ವಿನಯ್, ಆಲ್ ದ ಬೆಸ್ಟ್ ನಿಮಗೂ ಕೂಡ ಈ ಸಿನಿಮಾಗೆ. ಎಲ್ಲರೂ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸೋ ಮಚ್. ಇದೀಗ ಈ ಸಮಯದಲ್ಲಿ ಐ ಥಿಂಕ್ ನಾವು ಇನ್ನಿಬ್ಬರನ್ನ ನೆನಪಿಸ್ಕೊಳ್ಳೇಬೇಕು. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಸರ್ ಕೊಟ್ಟರು. ಆ ಹಾಡಿನ ಮೂಲ ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್ ಸರ್. ಅದೇ ರೀತಿಯಾಗಿ ಸಾಹಿತ್ಯವನ್ನು ಅಷ್ಟು ಚೆನ್ನಾಗಿ ಬರೆದಿರೋದು ಚಿ ಉದಯಶಂಕರ್ ಸರ್ಗೆ ನಮ್ಮ ಇಡೀ ತಂಡದ ಪರವಾಗಿ ಇಲ್ಲಿ ಅವರನ್ನ ಸ್ಮರಿಸ್ಕೊತಾ ಇದ್ದೀವಿ. ಇದೀಗ ವಿನಯ್ ರಾಜ್ಕುಮಾರ್ ಸರ್, ಒಂದು ಲಾಂಗ್ ಎಟ್ ಬ್ಯೂಟಿಫುಲ್ ಜರ್ನಿ, ಒಂದು ಪವರ್ಫುಲ್ ಜರ್ನಿ ಅಂತ ಅನ್ಸುತ್ತೆ. ಸೀನಾ ಕ್ಯಾರೆಕ್ಟರ್ ಜೊತೆಗೆ ಗ್ರಾಮಾಯಣ ಅಂತ ಅಂದಾಗ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆದರೆ ಇಡೀ ಗ್ರಾಮಾಯಣದ ಜರ್ನಿಯಲ್ಲಿ ಏನಾದರೂ ನೀವು ತಗೊಂಡು ಹೋಗೋದಿದ್ರೆ ವಾಟ್ ಈಸ್ ದ್ಯಾಟ್? ಅದರ ಜೊತೆಗೆ ನೀವು ಚಿತ್ರವ್ರೆ ಒಂದು ಸ್ಕ್ರಿಪ್ಟ್ ಕೊಡಿ, ಮಾತಾಡೋದೇನಂತ ಗೊತ್ತಾಗ್ತಿಲ್ಲ. ಸೊ ನನಗೆ ಇದು ಫಸ್ಟ್ ಟೈಮ್ ಒಂದು ಲಾಂಚ್ ಮಾಡಿದಾಗ, ಗ್ರಾಮಾಯಣ ಲಾಂಚ್ ಮಾಡಿದಾಗ ನಾನು ಚಂದ್ರವ್ರು ಮಾತಾಡ್ತಿದ್ವಿ. ನಾನು ಇದೇ ರೀತಿ ಚಂದ್ರವ್ರಿಗೆ ಕೇಳಿದ್ದೆ, ಚಂದ್ರ ಒಂದಷ್ಟು ಪಾಯಿಂಟ್ಸ್ ಕೊಡಿ, ಅದನ್ನ ಹೋಗಿ ನಾನು ಹೇಳ್ತೀನಿ ಅಂತ. ಆಯ್ತು ಸರ್ ಕೊಡ್ತೀನಿ ಅಂದ್ಬಿಟ್ಟು ಒಂದಷ್ಟು ಪಾಯಿಂಟ್ಸ್ ಹೇಳಿದ್ರು. ಸೊ ನನಗಿಂತ ಮುಂಚೆ ಚಂದ್ರವ್ರು ಹೋಗಿ ಮಾತಾಡಬೇಕಿತ್ತು. ಆ ಪಾಯಿಂಟ್ಸ್ ಎಲ್ಲ ಚಂದ್ರವ್ರು ಹೇಳ್ತಿದ್ರು. ಆಮೇಲೆ ಈಗ 3 ಜನ ತಿರ್ಗಾ ನಿಂತ್ಕೊಂಡಾಗ ಅದೇ ಜ್ಞಾಪಕಕ್ಕೆ ಬಂತು. ಸೊ ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ಸ್, ಲಹರಿ ಸಂಸ್ಥೆ, ನಿಮ್ಮಿಂದ ಈ ಸಿನಿಮಾ ಸಾಧ್ಯ ಆಗ್ತಿರ್ಲಿಲ್ಲ, ತುಂಬ ಥ್ಯಾಂಕ್ಸ್. ಆಮೇಲೆ ಅದರಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ನವೀನ್ ಅವ್ರಿಗೆ. ಸೆಕೆಂಡ್ಲಿ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ಈ ಇಡೀ ಜರ್ನಿಗೆ ಬಿಗ್ಗೆಸ್ಟ್ ಸಪೋರ್ಟ್. ಸೊ ಇವರಿಲ್ದೇನೂ ಸಿನಿಮಾ ಆಗ್ತಿರ್ಲಿಲ್ಲ. ಮತ್ತು ನನ್ನ ಚಿಕ್ಕಪ್ಪ ಮತ್ತು ನನ್ನ ದೊಡ್ಡಪ್ಪ ಪ್ರತಿ ಹಂತದಲ್ಲೂ ಈ ಸಿನಿಮಾಗೆ ಮೋಟಿವೇಟ್ ಮಾಡ್ತಾನೆ ಇದ್ರು, ಆಮೇಲೆ ಭರವಸೆ ಕೊಡ್ತಾನೆ ಇದ್ರು. ಸೊ ಇವರೆಲ್ಲರನ್ನೂ ನೆನೆಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಸಂತೋಷ್ ಸರ್, ಮುರಳಿ ಸರ್, ಡ್ಯಾನಿ ಮಾಸ್ಟರ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮಿಂದನೇ ಈ ಟ್ರೈಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಜೊತೆಗೆ ಈ ಸಿನಿಮಾದಲ್ಲಿ ಯಶಸ್ವಿನಿ ಅವರು ಒಂದು ಚಿಕ್ಕ ಪಾರ್ಟ್ ಮಾಡಿದ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಗ್ರಾಮಾಯಣ ಬಗ್ಗೆ ಆಮೇಲೆ ನಾಗೂರೇ, ನೀವು ಕೂಡ ಚಂದ್ರು ಅವರೇ, ನಿಮ್ಮ ಬಗ್ಗೆ ಏನು ಹೇಳೋದು? ಎಲ್ಲರೂ ಗೊತ್ತಿದೆ, ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಲಾಟ್ ಈ ಸಿನಿಮಾ ಮಾಡಿದ್ದಕ್ಕೆ. ನನಗೆ ಈ ಸಿನಿಮಾಗೆ ಅಂದರೆ ಒಂದು ಪಾರ್ಟಲ್ಲಿ ಇರೋಕ್ಕೆ ತುಂಬ ಥ್ಯಾಂಕ್ಸು.
ಸೊ ಗ್ರಾಮಾಯಣ ಬಗ್ಗೆ ಏನು ಹೇಳೋದು, ಗ್ರಾಮಾಯಣ ಬಗ್ಗೆ 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನಮ್ಮ ಎಲ್ಲ ರಿಪೋರ್ಟರ್ಸ್ಗೂ ಗ್ರಾಮಾಯಣ ಬಗ್ಗೆ ಗೊತ್ತು, ನೀವಂತೂ 8 ವರ್ಷದಿಂದ ಕೇಳ್ತಾನೆ ಇದ್ದೀರಾ. ಈಗ ಫೈನಲ್ ನಿಮ್ಮ ಮುಂದೆ ಇದೆ. ಇವಾಗ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟಿತ್ತು, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವೇ ಅದನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ. ಸೊ ಗ್ರಾಮಾಯಣದಿಂದ ನಾನೇನು ತೊಗೊಂಡೋದೆ ಅಂತ ಒಂದು ಅಷ್ಟು ಹೇಳ್ತೀನಿ. ಒಂದೇನಾದ್ರು ಆಗ್ಬೇಕಂದ್ರೆ ಅದು ಹಾಗೇ ಆಗುತ್ತೆ, ಅದು ಯಾವಾಗ ಆಗಬೇಕು ಅವಾಗ ಹಾಗೇ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಆಮೇಲೆ ಗ್ರಾಮಾಯಣ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನನ್ನ ಮನಸ್ಸಲ್ಲಿ ನಾನು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಅಷ್ಟೇ ಇತ್ತು. ಗ್ರಾಮಾಯಣ ಮಾಡ್ತಾ ಮಾಡ್ತಾ ಸಮಾಜ, ಜನ, ನಮ್ಮ ನಾಡು ಅಂತ ನನ್ನ ಮೈಂಡ್ ಓಪನ್ ಆಯಿತು. ಸೊ ಅದು ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಅಂತ ಅನಿಸುತ್ತೆ. ಆಮೇಲೆ 3ನೇದು, ನಮ್ಮ ಅಭಿಮಾನಿಗಳು ಯಾವಾಗಲೂ ಹೇಳ್ತಿರ್ತೀರಾ ಬರೀ ಸಾಫ್ಟ್ವೇರ್ ಮಾಡ್ತೀರಾ, ಬರೀ ಸಾಫ್ಟ್ವೇರ್ ಮಾಡ್ತೀರಾ ಅಂತ. ಅದಕ್ಕೆ ಇವಾಗ ಒಂದು ಪ್ರಾಪರ್ ಪವರ್ಫುಲ್ ರೋಲ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಆಮೇಲೆ ಲಾಸ್ಟಲ್ಲಿ ಆಯಿತು, ಎಲ್ಲ ಹೇಳಾಯ್ತು ಅನಿಸುತ್ತೆ. ಲಾಸ್ಟಲ್ಲಿ ಒಂದೇ ಒಂದು ಡೈಲಾಗು. ಆಮೇಲೆ ಈ ಡೈಲಾಗು ನಾನು ಅಪರ್ಣ ಮ್ಯಾಮ್ ಆಮೇಲೆ ನನಗೆ ಫಸ್ಟ್ ಡೈಲಾಗ್ ಇತ್ತು. ನಮ್ಮ ಸಿನಿಮಾದಲ್ಲೂ ಫಸ್ಟ್ ಡೈಲಾಗ್ ಅಂತ ಅನಿಸುತ್ತೆ ಅವ್ರ ಜೊತೆ. ಥ್ಯಾಂಕ್ ಯು ಸೊ ಮಚ್. ನಾನು ಅವಾಗಲೇ ಮಾತಾಡೋದಕ್ಕೆ ತುಂಬ ಕಷ್ಟ ಆಯಿತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಹಂಸಲೇಖ ಸರ್ ಈ ಗ್ರಾಮಾಯಣ ಸ್ಕ್ರಿಪ್ಟ್ ಓದಿದ್ದಾರೆ. ಅವ್ರಿಗೆ ಗೊತ್ತು, ಕರೆದ ತಕ್ಷಣವೇ ಅವರು ಖುಷಿಯಾಗಿ ಬಂದು ಅವ್ರಿಗೇನೋ ಸಡನ್ನಾಗಿ ಯಾವುದೋ ಒಂದು ಕರೆ ಬಂತು, ಹಾಗಾಗಿ ಹೊರಟರು. ಸರ್ ಮತ್ತೆ ಸಿಗ್ತೀನಿ ಕೊಡೋ, ನಾನು ಹೇಳ್ತೀನಿ ಅಂತ ಹೇಳಿ ಹೊರಟರು. ಸೊ ಅವ್ರಿಗೆ ನಾನು ಯಾವತ್ತೂ, ಸರ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೆ ನನ್ನ ಭಾಗ್ಯ ಸರ್, ನನ್ನ ಸ್ಕ್ರಿಪ್ಟ್ ಓದಿದ್ದೆ ಭಾಗ್ಯ ಸರ್, ನಿಮ್ಮ ಸ್ನೇಹ ನನಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ ಸರ್, ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು ನಂಗೆ ಭಾಳ ಖುಷಿ ಆಯಿತು, ತುಂಬ ಥ್ಯಾಂಕ್ಸ್ ಸರ್.